कालं पंगुं लंगायते गिरिं यत्कृपाहं तमहं वन्दे श्रीगुरो दीनतारिणं परमानन्दमाधवं श्रीचैतन्यमीश्वरम्। ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಈ ಭಾನುವಾರದ ಸಂಡೇ ಫೀಸ್ಟ್ ಕಾರ್ಯಕ್ರಮಕ್ಕೆ ಹಾಗೂ ಶ್ರೀಮದ್ ಭಾಗವತಂ ಚರ್ಚೆಗೆ ಎಲ್ಲರಿಗೂ ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಆತ್ಮೀಯ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತ ಪುರಾಣದ ಏಕಾದಶ ಸ್ಕಂದದಿಂದ ಅಧ್ಯಾಯ 13 ಬ್ರಹ್ಮಪುತ್ರರ ಪ್ರಶ್ನೆಗಳು ಹಂಸಾವತಾರನ ಉತ್ತರ ಅಧ್ಯಾಯದಿಂದ ಶ್ಲೋಕ 1ರಿಂದ 6 ತನಕ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. 1ರಿಂದ 7 ಇದು ಪಠಣ ಮಾಡುವಂತಹ ಶ್ಲೋಕ 4. ಎಲ್ಲರೊಮ್ಮೆ ಹೇಳಿ. ಆಗಮೋಪಹ ಪ್ರಜಾದೇಶಃ ಕಾಲಃ ಕರ್ಮ ಚ ಜನ್ಮ ಚ ಧ್ಯಾನಂ ಮಂತ್ರೋತ ಸಂಸ್ಕಾರೋ ದಶ್ರುತೆ ಗುಣಹೇತವಃ. ಧರ್ಮಗ್ರಂಥಗಳು ನೀರು, ವ್ಯಕ್ತಿಯು ತನ್ನ ಮಕ್ಕಳು ಹಾಗೂ ಜನಸಾಮಾನ್ಯರೊಂದಿಗೆ ಇರಿಸಿಕೊಳ್ಳುವ ಸಂಬಂಧ, ನಿರ್ದಿಷ್ಟವಾದ ಸ್ಥಳ, ಕಾಲ, ಕಾರ್ಯಗಳು, ಹುಟ್ಟು, ಧ್ಯಾನ, ಮಂತ್ರೋಚ್ಚಾರಣೆ ಮತ್ತು ಶುದ್ಧೀಕರಣ ಸಂಸ್ಕಾರಗಳು ಇವುಗಳು ಗುಣಮಟ್ಟಕ್ಕೆ ಅನುಗುಣವಾಗಿ ಪ್ರಕೃತಿ ಗುಣಗಳು ವಿಭಿನ್ನವಾಗಿ ಪ್ರಧಾನವಾಗುತ್ತವೆ. ಉದ್ಧವ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಂದ ನಾನಾ ಪ್ರಶ್ನೆಗಳಿಗೆ ಉತ್ತರವನ್ನು ಸ್ವೀಕರಿಸುತ್ತಿದ್ದಾನೆ. ಇದರ ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣನಿಂದ ವರ್ಣಾಶ್ರಮ ಧರ್ಮದ ಬಗ್ಗೆ ಉಪದೇಶವನ್ನು ಪಡೆದ ಹಾಗೂ ಹೇಗೆ ಭಕ್ತರ ಸಂಘ ಮಾಡುವಂತಹದ್ದು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಇರುವಂತಹ ಏಕೈಕ ಮಾರ್ಗ. ಆ ಭಕ್ತರಲ್ಲಿ ಶ್ರೇಷ್ಠವಾದಂತಹವರು ವೃಂದಾವನದ ಗೋಪಿಕಾ ಸ್ತ್ರೀಯರು ಅನ್ನೋ ವಿಷಯವನ್ನು ತಿಳಿದ ನಂತರ ಈಗ ಭಗವಂತ ಕೃಷ್ಣ ಪರಮಾತ್ಮ ಹೇಗೆ ವ್ಯಕ್ತಿಯ ಮೇಲೆ ನಾನಾ ಗುಣಗಳು ಪ್ರಭಾವ ಬೀರುತ್ತದೆ. ತಾವಿರುವಂತಹ ಈ ಜಗತ್ತು, ಭೌತಿಕ ಜಗತ್ತು 3 ಗುಣಗಳಿಂದ ಪ್ರಭಾವಿತವಾಗುತ್ತೆ. ಕೆಲವೊಬ್ಬರಲ್ಲಿ ಕೆಲವು ಗುಣಗಳು ಜಾಸ್ತಿ ಇರುತ್ತೆ, ಕೆಲವೊಮ್ಮೆ ಒಂದು ಗುಣ ಪ್ರಧಾನವಾಗಿರುತ್ತೆ, ಇನ್ನೊಂದು ಸಮಯದಲ್ಲಿ ಇನ್ನೊಂದು ಗುಣ ಪ್ರಧಾನವಾಗುತ್ತೆ. ಹೀಗೆ ಈ ಗುಣಗಳ ಪ್ರಭಾವದಿಂದ ಕೆಲವೊಮ್ಮೆ ವ್ಯಕ್ತಿ ಒಳ್ಳೆಯವನಾಗಿ ಕಾಣಿಸ್ಕೋತಾನೆ, ಕೆಲವೊಮ್ಮೆ ರೋಷಾವೇಶದಲ್ಲಿ ಕಾಣಿಸ್ಕೋತಾನೆ, ಕೆಲವೊಮ್ಮೆ ಸೋಂಬೇರಿಯಾಗಿ ಕಾಣಿಸ್ಕೋತಾನೆ, ಕಳ್ಳನಾಗಿ ಕಾಣಿಸ್ಕೋತಾನೆ. ಇದಕ್ಕೆಲ್ಲ ಕಾರಣ ಈ ಜಗತ್ತನ್ನು ಆವರಿಸಿರುವಂತಹ ಪ್ರಕೃತಿಯ 3 ಗುಣಗಳು: ಸತ್ವ, ರಜಸ್ ಹಾಗೂ ತಮಸ್. ಭಗವಂತ ಪ್ರಥಮ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳೆಂಬ ಭೌತಿಕ ಪ್ರಕೃತಿಯ 3 ಗುಣಗಳು ಭೌತಿಕ ಬುದ್ಧಿಗೆ ಸಂಬಂಧಿಸಿದವೇ ಹೊರತು ಆತ್ಮನಿಗಲ್ಲ. ಭೌತಿಕ ಸತ್ವಗುಣವನ್ನು ಬೆಳೆಸಿಕೊಳ್ಳುವುದರಿಂದ ವ್ಯಕ್ತಿಯು ರಜೋಗುಣ ಮತ್ತು ತಮೋಗುಣವನ್ನು ಗೆಲ್ಲಲು ಸಾಧ್ಯ ಮತ್ತು ಶುದ್ಧ ಸತ್ವಗುಣವನ್ನು ಸಾಧಿಸುವುದರಿಂದ ವ್ಯಕ್ತಿಯು ಭೌತಿಕ ಸತ್ವಗುಣದಿಂದ ಮುಕ್ತನಾಗಬಹುದು. ಈ 3 ಗುಣಗಳು ಭೌತಿಕವಾದಂತಹ ಗುಣ. ಆದರೆ ಆತ್ಮದಲ್ಲಿ ಇಂತಹ ಗುಣಗಳಿಲ್ಲ. ವೈಕುಂಠ ಲೋಕದಲ್ಲೂ ಕೂಡ ಈ 3 ಗುಣಗಳಿಲ್ಲ. ಭಗವಂತ ಉಪದೇಶಿಸ್ತಾ ಇದ್ದಾನೆ, ಆಧ್ಯಾತ್ಮಿಕ ಚಿಂತನೆಯಲ್ಲಿ ಪ್ರಗತಿ ಪಡೀಲಿಕ್ಕೆ ಸಾತ್ವಿಕವಾದ ಗುಣ
ನಮಗೆ ಅನುಕೂಲವಾದಂತಹದ್ದು. ತಾಮಸಿಕ ಹಾಗೂ ರಾಜಸಿಕ ಗುಣದಲ್ಲಿ ಆಧ್ಯಾತ್ಮಿಕ ಚಿಂತನೆ ಮಾಡುವುದು ಸಾಧ್ಯವಿಲ್ಲ. ಸಾತ್ವಿಕ ಗುಣದಲ್ಲಿದ್ದರೆ ಆಧ್ಯಾತ್ಮಿಕ ವಿಷಯಗಳು ಅರ್ಥ ಆಗುತ್ತೆ ಹಾಗೂ ಸಾಧನೆ ಸೇವೆ ಮಾಡಲಿಕ್ಕೆ ಉಪಯುಕ್ತವಾಗುತ್ತೆ. ಆದರೆ ಸಾತ್ವಿಕ ಗುಣವೂ ಕೂಡ ಪರಿಪೂರ್ಣವಾದದ್ದಲ್ಲ. ಸಾತ್ವಿಕ ಗುಣವೂ ಕೂಡ ಕಲುಷಿತವಾದಂತಹದ್ದು, ಯಾಕಂದರೆ ಅದು ಭೌತಿಕವಾದ ಗುಣ. ಆದ್ದರಿಂದ ಈ ಸಾತ್ವಿಕ ಗುಣವನ್ನು ಕೂಡ ಮೀರಬೇಕು. ಅದು ಶುದ್ಧ ಸಾತ್ವಿಕ ಗುಣ. ವೈಕುಂಠ ಲೋಕದಲ್ಲಿ ಇರುವಂತಹ ಒಂದು ಗುಣ ಅದು ಶುದ್ಧ ಸಾತ್ವಿಕ ಗುಣ. ಆ ಗುಣದಲ್ಲಿ ನಾವು ಏರಬೇಕು ಅನ್ನೋದನ್ನು ಭಗವಂತ ಮುಂದೆ ಹೇಳ್ತಾ ಇದ್ದಾನೆ. ಜೀವಿಯು ಸತ್ವಗುಣದಲ್ಲಿ ಗಟ್ಟಿಯಾಗಿ ನೆಲೆ ನಿಂತಾಗ ನನಗೆ ಸಲ್ಲಿಸುವ ಭಕ್ತಿ ಸೇವೆ ಲಕ್ಷಣಗಳನ್ನು ಹೊಂದಿರುವ ಧಾರ್ಮಿಕ ತತ್ವಗಳು ಪ್ರಧಾನವಾಗುತ್ತವೆ. ಈಗಾಗಲೇ ಸತ್ವಗುಣದಲ್ಲಿರುವಂತಹ ವಿಷಯಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಜೀವಿಯು ತನ್ನಲ್ಲಿರುವಂಥ ಸತ್ವಗುಣವನ್ನು ಬಲಪಡಿಸಿಕೊಳ್ಳಬಹುದು. ಧಾರ್ಮಿಕ ತತ್ವಗಳು ಈ ಬಗೆಯಲ್ಲಿ ಹುಟ್ಟುತ್ತವೆ. ಸತ್ವಗುಣದಿಂದ ಬಲಯುತವಾದ ಧಾರ್ಮಿಕ ತತ್ವಗಳು ರಜೋಗುಣ ಮತ್ತು ತಮೋಗುಣಗಳ ಪ್ರಭಾವವನ್ನು ಇಲ್ಲವಾಗಿಸುತ್ತವೆ. ರಜೋಗುಣ ಮತ್ತು ತಮೋಗುಣಗಳನ್ನು ನಿಗ್ರಹಿಸಿದರೆ ಅವುಗಳ ಮೂಲ ಕಾರಣವಾದ ಅಧರ್ಮವು ಕೂಡಲೇ ನಾಶವಾಗುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಈ 3 ಗುಣಗಳ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದಾನೆ. ತಮೋಗುಣ ಆಲಸ್ಯ ಬುದ್ಧಿ, ತುಂಬ ನಿದ್ರೆ ಮಾಡುವಂತಹದ್ದು, ಸೋಂಬೇರಿತನ, ಮೋಸ ಮಾಡುವಂಥದ್ದು, ವಂಚನೆ ಮಾಡುವಂತಹದ್ದು, ಯಾವುದು ಒಳ್ಳೆಯದು ಯಾವುದು ತಪ್ಪು ಅನ್ನುವಂಥ ತಿಳುವಳಿಕೆ ಇಲ್ಲದೆ ಚಟುವಟಿಕೆಗಳನ್ನು ಮಾಡುವಂಥದ್ದು ಇದು ತಮೋಗುಣ. ಏನೂ ಅರ್ಥ ಇಲ್ಲದೆ ತನಗೆ ತಾನೇ ನಾಶ ಮಾಡಿಕೊಳ್ಳಲಿಕ್ಕೆ ಮಾಡುವಂಥ ಕೃತ್ಯಗಳು ಇದೆಲ್ಲವೂ ಕೂಡ ತಮೋಗುಣದ ಪ್ರಭಾವ. ಒಬ್ಬನು ಶ್ರೀಮಂತನಾಗಿರ್ಬೋದು, ತುಂಬ ವಿದ್ಯಾವಂತನಾಗಿರ್ಬೋದು, ಭೌತಿಕ ವಿದ್ಯೆಯಲ್ಲಿ ಇರಬಹುದು, ಅದರಿಂದ ಅವನು ಒಳ್ಳೆಯವನು ಅನ್ನೋದು ಸೂಚಿಸೋದಿಲ್ಲ. ಅರೆ, ನಮ್ಮ ಬುದ್ಧಿಗೆ ಹಣ ಇದ್ದವರು ಬುದ್ಧಿವಂತರು ಅಂತ ನಮಗನ್ಸುತ್ತೆ. ಯಾಕಂದರೆ ನಮ್ಮ ಬುದ್ಧಿನೂ ಅಂಥದ್ದೇ ಇರೋ ಕಾರಣ ನಾವು ಯಾರನ್ನು ನೋಡ್ತೀವಿ, ಹಣ ಸಂಪಾದನೆ ಮಾಡಿದರೆ, ದೊಡ್ಡ ಮನೆ ಇದ್ದರೆ, ಒಳ್ಳೆ ವಿದ್ಯಾಭ್ಯಾಸ ಮಾಡಿದರೆ ಇವನು ಬಲೋ ಬುದ್ಧಿವಂತ ಅಂತ ಅಂದ್ಕೋತೀವಿ. ಆದರೆ ಶಾಸ್ತ್ರದ ಮೂಲಕ ನಾವು ನೋಡಬೇಕಾಗಿದೆ, ಭಗವಂತನ ದೃಷ್ಟಿಯಿಂದ ನೋಡಬೇಕಾಗಿದೆ, ಯಾವುದು ನಿಜವಾದಂತಹ ಒಳ್ಳೆಯ ಗುಣ. ಅನೇಕ ಜನರು ಶ್ರೀಮಂತರಿದ್ದಾರೆ, ಆದರೆ ಅವರಿಗೆ ಆ ಶ್ರೀಮಂತಿಕೆಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಮದ್ಯಪಾನ, ಜೂಜಾಟ, ನೈತಿಕ ಸಂಬಂಧ ಇದರಲ್ಲಿ ಮುಳುಗಿರ್ತಾರೆ. ಅದರಿಂದ ಶ್ರೀಮಂತಿಕೆಯು ಬುದ್ಧಿವಂತರ ಲಕ್ಷಣ ಅಲ್ಲ, ಬದಲಾಗಿ ಸಾತ್ವಿಕ ಗುಣ ಅನ್ನುವಂಥದ್ದು ಬುದ್ಧಿವಂತರ ಲಕ್ಷಣ. ಅನೇಕ ಟೆರರಿಸ್ಟ್ಗಳಿದ್ದಾರೆ, ಕಳ್ಳರಿದ್ದಾರೆ, ಅವರು ಕೂಡ ವಿದ್ಯಾಭ್ಯಾಸ ಮಾಡಿದ್ದಾರೆ. ಇವತ್ತಿನ ದಿವಸ ಏನು ಆನ್ಲೈನ್ ಫ್ರಾಡ್ ಅಂತ ನಡೀತಾ ಇದೆ, ಆನ್ಲೈನ್ ಮೂಲಕ ಕೋಟ್ಯಾಂತರ ರೂಪಾಯಿ ಕಳ್ಳತನ ಆಗ್ತಾಯಿದೆ, ಮೋಸ ವಂಚನೆ ಆಗ್ತಾಯಿದೆ. ವಿದ್ಯೆ ಇಲ್ಲದೆ ಅದು ಮಾಡಲಿಕ್ಕಾಗೋದಿಲ್ಲ. ಅವರೆಲ್ಲ ವಿದ್ಯಾವಂತರು, ಕಂಪ್ಯೂಟರ್ ಕಲ್ತಿದ್ದಾರೆ, ಮಾತಾಡೋದು ಕಲ್ತಿದ್ದಾರೆ. ಅದೇ ತಮೋಗುಣ ಇರೋ ಕಾರಣ, ತಮೋಗುಣದಲ್ಲಿರೋ ಕಾರಣ ಅವರು ತಮ್ಮ ಒಂದು ವಿದ್ಯೆಯನ್ನು, ತಮ್ಮ ಕಲೆಗಳನ್ನು ಮೋಸ, ವಂಚನೆ ಹಾಗೂ ದುಷ್ಟ ಕೆಲಸಗಳಿಗೆ ಉಪಯೋಗ ಮಾಡ್ತಾರೆ. ಆತಂಕವಾದಿಗಳು ಅವರು ಗನ್ನೆಲ್ಲ ಉಪಯೋಗಿಸ್ತಾರೆ, ದೊಡ್ಡ ದೊಡ್ಡ ಜನರನ್ನು ಪ್ರೇರಣೆ ಕೊಡ್ತಾರೆ. ಆದರೆ ಯಾವುದಕ್ಕೋಸ್ಕರ? ಇನ್ನೊಬ್ಬರನ್ನು ಹಾಳು ಮಾಡಲಿಕ್ಕೋಸ್ಕರ. ಆದ್ದರಿಂದ ನಾವು ಯಾವುದನ್ನು ಗಮನಿಸಬೇಕು ಅನ್ನೋದು ಇಲ್ಲಿ ಭಗವಂತ ನಮಗೆ ತಿಳಿಸ್ತಾ ಇದ್ದಾನೆ. ಕೇವಲ ಹಣಕ್ಕೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ ಪ್ರಯತ್ನ ಮಾಡಬೇಡಿ. ಒಳ್ಳೆಯ ಗುಣವನ್ನು ಬೆಳೆಸ್ಕೊಳ್ಳುವಂಥದ್ದು ಮುಖ್ಯ.
ಯಾವಾಗ ನಾವು ಒಳ್ಳೆಯ ಗುಣ ಬೆಳೆಸ್ಕೊಳ್ಳೋದಿಲ್ಲ, ನಾವು ಮತ್ತೆ ಮತ್ತೆ ಈ ಜಗತ್ತಿನಲ್ಲಿ ಹುಟ್ಟಬೇಕಾಗತ್ತೆ, ಕಾಯಿಲೆಗಳು, ವೃದ್ಧಾಪ್ಯ, ಮೃತ್ಯುವನ್ನು ಅನುಭವಿಸ್ಬೇಕಾಗತ್ತೆ. ಇದರಿಂದ ಮುಕ್ತರಾಗಲಿಕ್ಕೆ ಯಾರಿಗೆ ಆಸಕ್ತಿ ಇದೆ ಅವರು ಸಾತ್ವಿಕ ಗುಣವನ್ನು ಬೆಳೆಸ್ಕೋಬೇಕು. ಈ ತಾಮಸಿಕ ಗುಣಕ್ಕಿಂತ ಮೇಲ್ಪಟ್ಟಂಥದ್ದು ರಾಜಸಿಕ ಗುಣ. ರಜಸ್ ಅನ್ನುವಂಥದ್ದು ತೀವ್ರವಾದಂತಹ ಆಸೆಗಳು. ಆಸೆಗಳ ಕಾರಣ ಸತತವಾದಂತಹ ಉಗ್ರವಾದಂತಹ ಕರ್ಮಗಳನ್ನು ಮಾಡುವಂಥದ್ದು. ಹಣ ಗಳಿಸಬೇಕು ಅಂತ ಆಸೆ ಇದೆ, ಅನೇಕ ವಸ್ತುಗಳು ಸಂಗ್ರಹಣ ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿಯುವಂಥದ್ದು, ಕೆಲಸ ಮಾಡುವಂಥದ್ದು, ಭಗವಂತನ ಚಿಂತನೆ ಮಾಡದೆ ಕಾಯಕವೇ ಕೈಲಾಸ ಅಂದ್ಕೊಂಡು ಮುಳುಗಿರುವಂಥದ್ದು ಇದು ರಾಜಸಿಕವಾದಂತಹ ಗುಣ. ರಾಜಸ ತಾಮಸ ಎರಡೂ ಕೂಡ ಭಗವಂತನಿಂದ ದೂರ ಇರುವಂತಹ ಗುಣಗಳು. ಇಂಥವರಿಗೆ ಮಂದಿರಕ್ಕೆ ಬರಬೇಕು, ತಪಸ್ಸೆ ಮಾಡಬೇಕು, ವ್ರತಗಳು ಮಾಡಬೇಕು ಅನ್ನುವಂತಹ ಆಸಕ್ತಿ ಬರೋದಿಲ್ಲ. ಗುಣದಿಂದ ಭಗವಂತನ ದೂರ ಆಗ್ತಾರೆ. ಭಗವಂತನ ಹತ್ತಿರ ಹೋದರೆ ಈ ಗುಣಗಳು ದೂರ ಆಗುತ್ತೆ. ಜನ್ಮದಿಂದ ಬೇರೆ ಬೇರೆ ಗುಣಗಳಲ್ಲಿ ಹುಟ್ಟಿರ್ತಾರೆ. ಯಾಕಂದರೆ ಅವರ ಪೂರ್ವ ಕರ್ಮಗಳಿಂದ ಒಂದೊಂದು ರೀತಿಯ ಗುಣ ಇರುತ್ತೆ. ಅದೇ ಅವನು ಅದೇ ಗುಣದಲ್ಲಿ ಮುಂದುವರಿಬೇಕು ಅನ್ನುವಂತಹ ಅವಶ್ಯಕತೆ ಇಲ್ಲ. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ಭವೇದ್ ದ್ವಿಜಃ ವೇದ ಪಠೇದ್ ಭವೇತ್ ವಿಪ್ರೋ ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ. ಜನ್ಮದಿಂದ ಎಲ್ಲರೂ ಶೂದ್ರ ಅನ್ನೋಂದರೆ ಒಂದು ಅರ್ಥ ಅಜ್ಞಾನಿ ಅಂತ. ಸಣ್ಣ ಮಕ್ಕಳಿಗೆ ಏನೂ ಗೊತ್ತಿರೋದಿಲ್ಲ, ಅವರಿಗೆ ಕೇವಲ ತಿನ್ನೋದು, ಮಲ್ಕೊಳ್ಳೋದು, ಆಟಾಡೋದು ಇದೇ ಕೆಲಸ ಇರುತ್ತೆ. ಇದು ತಾಮಸಿಕವಾದಂಥ ಗುಣ. ಅದೇ ತಂದೆ ತಾಯಿಯರು ಆ ಮಗುನ ಹಾಗೆ ಬಿಡೋದಿಲ್ಲ. ಅದನ್ನು ಸ್ಕೂಲಿಗೆ ಕಳಿಸ್ತಾರೆ, ಪ್ಲೇ ಹೋಮಿಗೆ ಕಳಿಸ್ತಾರೆ. ಕ್ರಮೇಣವಾಗಿ ಅದಕ್ಕೆ ಬುದ್ಧಿ ಅನ್ನೋದು ಕೊಡ್ತಾರೆ. ಬೆಳಿಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು ಅನ್ನುವಂತಹ ಮಾತನ್ನು ಆ ಮಗುಗೆ ಹೇಳ್ತಾ ಆಟ ಆಡೋದಂತಹ ಬುದ್ಧಿಯಿಂದ ಓದುವಂತಹ ಬುದ್ಧಿಗೆ ಬರಲಿಕ್ಕೆ ಪ್ರೇರಣೆ ಕೊಡ್ತಾರೆ. ಇದಕ್ಕೆ ಹೇಳ್ತೀವಿ ಸಂಸ್ಕಾರ ಅಂತ ಹೇಳಿದ್ರೆ ಒಬ್ಬನು ಬೆಳವಣಿಗೆ ಆಗಲಿಕ್ಕೆ ಕೊಡುವಂತಹ ಉಪದೇಶಗಳು ಅಥವಾ ಆಚಾರಗಳು, ವಿಚಾರಗಳು. ಸಂಸ್ಕಾರಗಳು ಕೊಟ್ಟಾಗ, ವಿದ್ಯಾಭ್ಯಾಸ ಮಾಡಿದಾಗ, ಗುರುಗಳನ್ನು ಸ್ವೀಕಾರ ಮಾಡಿದಾಗ ಅವನಾಗ್ತಾನೆ ದ್ವಿಜ. ಒಂದು ಜನ್ಮ ತಂದೆ ತಾಯಿರಿಂದ ಹುಟ್ಟಿದಂಥ ಒಂದು ಜನ್ಮ. ಎರಡನೇ ಜನ್ಮ ಆಧ್ಯಾತ್ಮಿಕ ಗುರುಗಳನ್ನು ಸ್ವೀಕಾರ ಮಾಡಿದಾಗ. ಯಾರು ಆಧ್ಯಾತ್ಮಿಕ ಗುರು ಸ್ವೀಕಾರ ಮಾಡೋದಿಲ್ಲ ಅವನು ಶೂದ್ರ, ಅವನು ಮತ್ತೆ ಪುನಃ ಜನ್ಮ ಪಡಿತಾನೆ. ಆದ್ದರಿಂದ ಜೀವನದಲ್ಲಿ ಮನುಷ್ಯನಾಗಿ ಹುಟ್ಟಿದಂಥವನು ಒಬ್ಬ ಆಧ್ಯಾತ್ಮಿಕ ಗುರುವನ್ನು ಸ್ವೀಕಾರ ಮಾಡಬೇಕು. ಆವಾಗ ಅವನ ಪುನರ್ಜನ್ಮ ಆಗತ್ತೆ. ಇದು ನಿಜವಾದಂತಹ ಜನ್ಮ. ವೇದ ಪಠೇದ್ ಭವೇತ್ ವಿಪ್ರೋ. ಗುರುಗಳಿಂದ ಉಪದೇಶ ಪಡೆದು ಅವನೇನು ಮಾಡಬೇಕು? ಆಧ್ಯಾತ್ಮಿಕ ವಿಷಯಗಳನ್ನು ಅಧಿಕವಾಗಿ ಕಲಿಬೇಕು. ಕೇವಲ ಗುರುಗಳನ್ನು ಸ್ವೀಕಾರ ಮಾಡಿಬಿಟ್ಟಿದ್ದೀನಿ ಅಂಥೇಳಿ ಜೇಬಲ್ಲಿ ಗುರುಗಳ ಫೋಟೋ ಇಟ್ಕೊಂಡು ಗುರುಗಳ ಪೂಜೆ ಮಾಡೋದ್ರಿಂದ ಒಳ್ಳೆಯ ಗುಣ ಬರೋದಿಲ್ಲ. ಗುರುಗಳನ್ನು ಸ್ವೀಕಾರ ಮಾಡಿ ಗುರುಗಳೇನು ಉಪದೇಶ ಕೊಟ್ಟಿದ್ದಾರೆ, ಶಾಸ್ತ್ರಗಳ ಅಧ್ಯಯನ ಮಾಡಬೇಕು, ಅದನ್ನು ಪಾಲನೆ ಮಾಡಬೇಕು. ವೇದ ಪಠೇದ್ ಭವೇತ್ ವಿಪ್ರಾಗ, ಅವನು ಪಂಡಿತನಾಗ್ತಾನೆ. ಕೇವಲ ಪಾಂಡಿತ್ಯದಿಂದ ಅಹಂಕಾರಿಯಾಗಿ ಮೆರಿತಾ ಇದ್ದರೆ ಅದು ಕೂಡ ಪ್ರಯೋಜನ ಆಗೋದಿಲ್ಲ. ನನಗೆ ಜ್ಞಾನ ಇದೆ, ನಾನು ವ್ರತ ಮಾಡ್ತೀನಿ, ನಾನು ತಪಸ್ಸೆ ಮಾಡ್ತೀನಿ, ಅದು ಮಾಡ್ತೀನಿ. ಈ ರೀತಿ ಅಹಂಕಾರದಲ್ಲಿ ಇರುವಂಥವನು ಅಲ್ಲೇ ಉಳ್ಕೋತಾನೆ. ಆದರೆ ಅವನು ಅದರಿಂದ ಮೇಲೆ ಹೋಗಬೇಕು, ಭಗವಂತನನ್ನು ಆತ್ಮಸಾಕ್ಷಾತ್ಕಾರ ಪಡ್ಕೋಬೇಕು. ಯಾವಾಗ ಆತ್ಮಸಾಕ್ಷಾತ್ಕಾರ ಆಗತ್ತೆ ಅವನಿಗೆ ಹೇಳ್ತೀವಿ ಬ್ರಾಹ್ಮಣ. ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ. ಎಲ್ಲರಿಗೂ
ಬ್ರಾಹ್ಮಣ ಆಗುವಂಥ ಅವಕಾಶ ಇದೆ, ಹಾಗೂ ಎಲ್ಲರೂ ಕೂಡ ಬ್ರಾಹ್ಮಣ ಆಗಬೇಕು. ಇಲ್ಲಿ ಬ್ರಾಹ್ಮಣ ಅಂತ ಶಬ್ದ ಜಾತಿದಲ್ಲ, ಪೂಜೆ ಮಾಡುವಂಥ ವ್ಯಕ್ತಿಯೆಲ್ಲ ಸೂಚಿಸ್ತಾ ಇರೋದು. ಬ್ರಾಹ್ಮಣ ಅಂತ ಹೇಳಿದ್ರೆ ಭಗವಂತನ ತಿಳಿದಂಥವನು. ನಾನು ಯಾರು, ಭಗವಂತ ಯಾರು, ನನಗೂ ಭಗವಂತನಿಗೆ ಏನು ಸಂಬಂಧ ಇದೆ ಅಂತ ತಿಳಿದು ಆ ರೀತಿ ಗುಣಗಳನ್ನು ಬೆಳೆಸ್ಕೊಳ್ಳುವಂಥವನು, ಕಲೆಗಳನ್ನು ಬೆಳೆಸ್ಕೊಳ್ಳುವಂಥವನು ಬ್ರಾಹ್ಮಣ. ಆ ಬ್ರಾಹ್ಮಣ ಸಂಸಾರದ ಚಕ್ರದಿಂದ ಬಿಡುಗಡೆಯಾಗಿ ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾನೆ. ಇದೇ ಜೀವನದ ಪರಿಪೂರ್ಣತೆ. ಸೊ ಹೀಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಈ ಭೌತಿಕ ಜಗತ್ತಿನ ಈ ಗುಣಗಳಿಂದ, ರಾಜಸಿಕ ತಾಮಸಿಕ ಗುಣಗಳಿಂದ ಒಬ್ಬನು ಬಾರಿ ಬಾರಿ ಈ ಸಂಸಾರ ಸಿಕ್ಕಾಕೊಳ್ತಾನೆ. ಅದಕ್ಕಿಂತ ಉತ್ತಮ ಸಾತ್ವಿಕವಾದ ಗುಣ. ಅಲ್ಲಿ ಸಾತ್ವಿಕ ಗುಣವೂ ಕೂಡ ಭಗವಂತ ಹೇಳ್ತಾ ಇದ್ದಾನೆ ಶ್ರೇಷ್ಠವಾದದ್ದಲ್ಲ. ಸಾತ್ವಿಕ ಗುಣದಿಂದಲೂ ಕೂಡ ಮೇಲೆ ಏರಬೇಕು. ಉದಾಹರಣೆಗೆ ದೇವತೆಗಳು ಎಲ್ಲರೂ ಸಾತ್ವಿಕ ಗುಣದವರು. ಸಾಧಾರಣವಾಗಿ ರಾಕ್ಷಸರು ದೈತ್ಯರು ಇವರ ತಾಮಸಿಕ ಗುಣದವರು. ದೇವತೆಗಳಿಗೆ ಸಾತ್ವಿಕ ಗುಣ ಇದೆ. ಆದರೂ ದೇವತೆಗಳು ಕೂಡ ಕೆಲವೊಮ್ಮೆ ತಮ್ಮ ಒಂದು ಸ್ಥಾನದಿಂದ ಕೆಳಗೆ ಬೀಳ್ತಾರೆ. ಅನೇಕ ಉದಾಹರಣೆಗಳು. ಒಂದು ಉದಾಹರಣೆ ಇಂದ್ರ. ಯಾಕಂದರೆ ಆ ಸ್ಥಾನದಲ್ಲಿರೋ ಕಾರಣ, ಸಾತ್ವಿಕ ಗುಣ ಮಾಡಿರೋ ಕಾರಣ, ತಪಸ್ಸೆ ಮಾಡಿರೋ ಕಾರಣ, ಭಗವಂತನ ಆರಾಧನೆ ಮಾಡಿರೋ ಕಾರಣ ಆ ವ್ಯಕ್ತಿಗೆ, ಒಂದು ಜೀವಾತ್ಮಕ್ಕೆ ದೇವತೆ ಆಗುವಂಥ ಅವಕಾಶ ಸಿಗುತ್ತೆ. ಇಂದ್ರ, ಚಂದ್ರ, ಬೇರೆ ಬೇರೆ ಗ್ರಹಗಳು, ಇದಕ್ಕೆಲ್ಲ ಅಧಿಪತಿ 33 ಕೋಟಿ ದೇವಾನುದೇವತೆಗಳು, ಇದೆಲ್ಲವೂ ಕೂಡ ಈ ಭೌತಿಕ ಜಗತ್ತಿನ ನಿಯಂತ್ರಣ ಮಾಡುವಂತಹ ಒಂದು ಪದವಿಗಳು. ಸೊ ಯಾವ ವ್ಯಕ್ತಿ, ಯಾವ ಜೀವಾತ್ಮ ತನ್ನ ಹಿಂದಿನ ಜನ್ಮದಲ್ಲಿ ನಾನಾ ತಪಸ್ಸೆಗಳನ್ನು ಮಾಡಿರ್ತಾರೆ, ವ್ರತಗಳನ್ನು ಮಾಡಿರ್ತಾರೆ, ಭಗವಂತನ ಆರಾಧನೆ ಮಾಡಿರ್ತಾರೆ, ಯಾವುದೋ ಒಂದು ಲಾಭಕ್ಕೋಸ್ಕರ, ನನಗೇನೋ ಸಿಗಬೇಕು, ಭೌತಿಕವಾದಂಥ ಸಿಗಬೇಕು ಅಂತ ಮಾಡಿರೋ ಕಾರಣ ಸಾತ್ವಿಕ ಗುಣದಲ್ಲಿ ಅವರಿಗೆ ಅಂತಹ ಪದವಿಗಳು ಸಿಗುತ್ತೆ. ಆದರೆ ಅಂತಹ ಪದವಿಗಳು ಸಿಕ್ಕಿದ್ರೂ ಕೂಡ, ಹೇಗೆ ಇಂದ್ರ ಎಲ್ಲ ದೇವತೆಗಳ ರಾಜ, 33 ಕೋಟಿಗಳಿಗೆ ದೇವತೆಗಳಿಗೆ ಅವನು ರಾಜನಾಗಿದ್ದಾನೆ. ಆದರೆ ಕೆಲವೊಮ್ಮೆ ಅವನಿಗೂ ಏನಾಗುತ್ತೆ, ಅಹಂಕಾರ ಬರುತ್ತೆ. ನನ್ನ ಕೈಯಲ್ಲಿ ಎಷ್ಟೊಂದು ನಿಯಂತ್ರಣ ಇದೆ, ಎಷ್ಟೊಂದು ಶಕ್ತಿ ಇದೆ. ಒಮ್ಮೆ ಅವನು ತಮ್ಮ ಗುರುಗಳು ಬೃಹಸ್ಪತಿಯನ್ನು ನಿಂದನೆ ಮಾಡ್ತಾರೆ. ಗುರುಗಳು ಬಂದಾಗ ಅವನು ಅಂದ್ಕೋತಾನೆ, ನಾನು ಯಾಕೆ ಇವನಿಗೆ ತಲೆ ಬಾಗಿಸ್ಬೇಕು, ಇವನು ಬಂದಾಗ ನಾನು ಯಾಕೆ ಎದ್ದು ನಿಂತ್ಕೋಬೇಕು ಅಂತ ಹೇಳಿ ತನ್ನ ಯಾವುದೋ ಒಂದು ಕಾರ್ಯದಲ್ಲಿ ಏನೋ ನೃತ್ಯ ನೋಡ್ತಾ ಇರ್ತಾನೆ, ಅಲ್ಲೇ ಕೂತಿರ್ತಾನೆ. ಆಗ ಬೃಹಸ್ಪತಿಗಳು, ಅವನ ಗುರುಗಳು ಕೋಪಗೊಳ್ತಾರೆ, ದುಃಖಿತರಾಗ್ತಾರೆ. ಶಿಷ್ಯನು ಗುರುಗಳಿಗೆ ಗೌರವಿಸದಿದ್ದರೆ ಗುರುಗಳಿಗೆ ದುಃಖ ಆಗುತ್ತೆ. ಯಾಕಂದರೆ ಗುರುಗಳ ಜವಾಬ್ದಾರಿ ತನ್ನ ಶಿಷ್ಯನಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸುವಂಥದ್ದು. ಅದರಿಂದ ಅವರೇನು ಹೇಳೋದಿಲ್ಲ, ಶಾಪ ಹಾಕೋದಿಲ್ಲ, ಬದಲಾಗಿ ಸುಮ್ಮನೆ ಅವರ ಜಾಗದಿಂದ ಹೊಟ್ಟೋಗ್ಬಿಡ್ತಾರೆ, ಇಂದ್ರನ ಲೋಕದಿಂದ. ಈ ಒಂದು ಕೃತ್ಯದಿಂದ ಇಂದ್ರನ ಶಕ್ತಿ ಎಲ್ಲ ಕಳೆದು ಹೋಗುತ್ತೆ. ಗುರುಗಳ ನಿಂದನೆ ಮಾಡಿರೋ ಕಾರಣ ಅವನಲ್ಲಿದ್ದಂತಹ ಶಕ್ತಿ ಎಲ್ಲವೂ ಕೂಡ ಅದೃಶ್ಯವಾಗುತ್ತೆ. ಅಸುರರಿಗೆ ಇದು ಗೊತ್ತಾಗುತ್ತೆ. ಅಸುರರು ಅವರು ತಮ್ಮ ಗುರುಗಳ ಆರಾಧನೆ ಮಾಡಿ, ಗುರುಗಳ ವರ ಪಡ್ಕೊಂಡು ದೇವತೆಗಳನ್ನು ಆಕ್ರಮಣ ಮಾಡ್ತಾರೆ. ಇಂದ್ರ ತನ್ನ ಸ್ಥಾನವನ್ನು ಕಳ್ಕೊಂಡು ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂಡು ಓಡಾಡ್ತಾ ಇರ್ತಾನೆ. ಇನ್ನು ಕೆಲವೊಮ್ಮೆ ಗುರುಗಳ ನಿಂದನೆಯಿಂದ ಅವನಿಗೆ ಹಂದಿ ಆಗುವಂಥ ಶಾಪ ಹಾಕ್ತಾರೆ. ಸೊ ದೇವತೆಗಳ ರಾಜ ಇಂದ್ರ ಒಂದು ಹಂದಿಯಾಗಿ ಹುಟ್ಟುತ್ತಾನೆ. ಸೊ ಹಂದಿ ದೇಹ ಪಡೆದಾಗ ಆ ಹಂದಿಗೆ ಬೇಕಾದಂಥ ಗುಣಗಳು, ಹಂದಿ ಸಾಮಾನ್ಯವಾಗಿ ತಮೋ ಗುಣದಲ್ಲಿರುತ್ತೆ. ಪ್ರಾಣಿಗಳಲ್ಲೂ ಕೂಡ ಬೇರೆ ಬೇರೆ ಗುಣಗಳಿದೆ. ಸಾತ್ವಿಕವಾದಂಥ ಪ್ರಾಣಿಗಳು, ಆಕಳು, ಜಿಂಕೆ, ಸಾತ್ವಿಕ ಪ್ರಾಣಿಗಳು. ಇದೆಲ್ಲ ಕೇವಲ ತರಕಾರಿಗಳು, ಹುಲ್ಲು ತಿನ್ನುತ್ತೆ. ರಾಜಸಿಕ ಪ್ರಾಣಿಗಳು ಮಾಂಸ ಜಾಸ್ತಿ ತಿನ್ನುತ್ತೆ. ತಾಮಸಿಕ ಪ್ರಾಣಿಗಳು ಎಲ್ಲವನ್ನೂ ತಿನ್ನುತ್ತೆ. ಅದಕ್ಕೆ ಇದು ಅದು ಅಂತೇನಿಲ್ಲ, ಸಿಕ್ಕಿದ್ದನ್ನು ತಿನ್ನುತ್ತೆ. ಅದು ಹೇಸಿಗೆ. ಸೊ ಅಂತಹ ಶರೀರ ಪಡೆದಾಗ ಆ ಆತ್ಮ, ಏನು ಇಂದ್ರನ ದೇಹದಲ್ಲಿಂಥ ಆತ್ಮ ಈಗ ಹಂದಿ ದೇಹವನ್ನು ಪಡೆದಾಗ ಅದು ಅಲ್ಲಿ ಕೂಡ ಆರಾಮಾಗಿರುತ್ತೆ. ಅದು ಎಲ್ಲ ಹೊಲಸು ತಿಂದ್ಕೊಂಡು, ಅದು ಪರಿವಾರ ಮಾಡಿಕೊಂಡು, ಅದರ ಹೆಂಡತಿ ಮಕ್ಕಳು ನೋಡಿಕೊಂಡು ಹೊಲಸು ಜಾಗದಲ್ಲಿ ಅದು ಸುಖವಾಗಿರುತ್ತೆ. ನಾರದ ಮನೆಗಳು ಹೋಗಿ ಆ ಇಂದ್ರನಿಗೆ ಹೇಳುತ್ತೆ, ನೀನು ಇಂದ್ರ,
ಹಂದಿ ಆಗಿಬಿಟ್ಟಿದ್ಯಾ, ವಾಪಸ್ ಬಾ, ಇಂದ್ರಲೋಕ ನಿನಗೋಸ್ಕರ ಕಾಯ್ತಾ ಇದೆ. ಆದರೆ ಆ ಹಂದಿಯ ದೇಹದಲ್ಲಿದ್ದಂತಹ ಆ ಇಂದ್ರ ಚಿಂತನೆ ಮಾಡುತ್ತೆ, ನನ್ನ ಹೆಂಡತಿ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ, ಇವನ್ನ ಬಿಟ್ಟು ನಾನು ಹೇಗೆ ಬರೋದು? ಸೊ ಹೀಗೆ ಗುಣದ ಪ್ರಭಾವದಿಂದ ಯಾವ ವ್ಯಕ್ತಿ ಈ ಭೌತಿಕ ಜಗತ್ತಿಗೆ ಬಂದಾಗ ಆ ಗುಣಗಳ ಪ್ರಭಾವದಿಂದ ಒಂದು ಶರೀರ ಪಡ್ಕೊಳ್ಳುತ್ತೆ ಮತ್ತು ಆ ಶರೀರದಲ್ಲಿ ಅದು ಸುಖವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಆದ್ದರಿಂದ ಈ ಭೌತಿಕ ಜಗತ್ತಿನ 3 ಗುಣಗಳು ಕೂಡ ಉಪಯುಕ್ತವಾದುದಲ್ಲ. ಇದರಿಂದ ಮೇಲೆ ಏರಬೇಕು ಅನ್ನುವಂತಹ ಬೋಧನೆ ಕೃಷ್ಣ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಸೊ ಇದನ್ನ ಶ್ಲೋಕ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಧರ್ಮಗ್ರಂಥಗಳು, ನೀರು, ವ್ಯಕ್ತಿಯು ತನ್ನ ಮಕ್ಕಳು ಹಾಗೂ ಜನಸಾಮಾನ್ಯರೊಂದಿಗೆ ಇರಿಸಿಕೊಳ್ಳುವ ಸಂಬಂಧ, ನಿರ್ದಿಷ್ಟವಾದ ಸ್ಥಳ, ಕಾಲ, ಕಾರ್ಯಗಳು, ಹುಟ್ಟು, ಧ್ಯಾನ, ಮಂತ್ರೋಚ್ಚಾರಣೆ ಮತ್ತು ಶುದ್ಧೀಕರಣ ಸಂಸ್ಕಾರಗಳು, ಇವುಗಳ ಗುಣಮಟ್ಟಕ್ಕೆ ಅನುಗುಣವಾಗಿ ಪ್ರಕೃತಿ ಗುಣಗಳು ವಿಭಿನ್ನವಾಗಿ ಪ್ರಧಾನವಾಗುತ್ತವೆ. ಇದು 10 ವಿಷಯಗಳು. ಈ 10 ವಿಷಯಗಳು ಯಾವ ವ್ಯಕ್ತಿ ಯಾವ ಗುಣದಲ್ಲಿ ಆಚರಿಸ್ತಾನೆ ಅವನು ಅಂತಹ ಒಂದು ಗುಣದಲ್ಲಿಯೇ ಮುಳುಗೋಗ್ತಾನೆ. ಪ್ರಥಮವಾದದ್ದು ಈ 10 ವಿಷಯಗಳಿದೆ. ಪ್ರಥಮವಾದದ್ದು ಧರ್ಮ ಗ್ರಂಥಗಳು. ಸೊ ಗ್ರಂಥಗಳು, ಅನೇಕ ಗ್ರಂಥಗಳಿದೆ. ಜನರು ಗ್ರಂಥಗಳನ್ನು ಓದ್ತಾರೆ. ಶಾಲೆ ಕಾಲೇಜ್ಗೆ ಹೋದಾಗ ಅವರು ಶಾಲೆ ಕಾಲೇಜಿಗೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ಓದಿ ಅವರು ಭೌತಿಕ ವಿದ್ಯೆಯನ್ನು ಕಲ್ತ್ಕೋತಾರೆ. ಹಾಗೆಯೇ ಇದಲ್ಲದೆ ರಾಜಕೀಯ ವಿಷಯದ ಗ್ರಂಥಗಳು ಕೂಡ ಇದೆ, ಸ್ಪರ್ಧೆಗಳ ಗ್ರಂಥಗಳು ಕೂಡ ಇದೆ, ಫ್ಯಾಷನ್ ಬಗ್ಗೆ ಗ್ರಂಥಗಳು ಇದೆ, ಅನೈತಿಕ ವಿಷಯಗಳ ಕೂಡ ಗ್ರಂಥಗಳು ಕೂಡ ಇದೆ. ಯಾವ ವ್ಯಕ್ತಿ ಯಾವ ಗ್ರಂಥಗಳನ್ನು ಓದ್ತಾನೆ ಅವನು ಅಂತಹ ಗುಣಗಳನ್ನು ಬೆಳೆಸ್ಕೋತಾನೆ. ಆದ್ದರಿಂದ ಗ್ರಂಥ ಒಬ್ಬ ವ್ಯಕ್ತಿಯನ್ನು ಒಂದು ಗುಣಕ್ಕೆ ಜೋಡಿಸುತ್ತೆ. ವೈದಿಕ ಗ್ರಂಥಗಳಲ್ಲೂ ಕೂಡ ನಾನಾ ವಿಭಾಗಗಳಿದೆ. ಕೆಲವು ಗ್ರಂಥಗಳಲ್ಲಿ ಭೌತಿಕ ಜಗತ್ತಿನಲ್ಲಿ ಹೇಗೆ ಸಂತೋಷ ಪಡಬಹುದು ಅದಕ್ಕೆ ನಾನಾ ಮಂತ್ರಗಳಿದೆ. ಅದಕ್ಕೆ ವೇದಗಳಲ್ಲಿ ಕರ್ಮಕಾಂಡ ಅಂತ ಹೇಳ್ತಾರೆ. ಸೊ ಕರ್ಮಕಾಂಡದ ಒಂದು ತಪಸ್ಯೆಗಳು, ಮಂತ್ರಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ಒಬ್ಬನಿಗೆ ಐಶ್ವರ್ಯ ಸಿಗುತ್ತೆ, ತುಂಬ ಶಕ್ತಿಗಳು ಸಿಗುತ್ತೆ, ಅವನು ದೇವತೆಗಳಾಗ್ಬೋದು, ಬೇರೆ ಬೇರೆ ಲೋಕಕ್ಕೆ ಹೋಗ್ಬೋದು, ಹಾರಾಡುವಂಥ ಶಕ್ತಿ, ಇನ್ನೊಬ್ಬನ ವಶೀಕರಣ ಮಾಡುವಂಥ ಶಕ್ತಿ, ಸಿದ್ಧಿಗಳು ಸಿಗುವಂಥ ಶಕ್ತಿಗಳು, ಇಂಥ ಮಂತ್ರಗಳು ಕೂಡ ಇದೆ. ಆದರೆ ಇದ್ಯಾವುದೂ ಕೂಡ ಒಬ್ಬನನ್ನು ಸಂಸಾರದ ಚಕ್ರದಿಂದ ಬಿಡುಗಡೆ ಮಾಡೋದಿಲ್ಲ. ಅದನ್ನು ಎಂತಹ ಗ್ರಂಥಗಳನ್ನು ಓದಬೇಕು? ಭಗವಂತನಿಗೆ ಶರಣಾಗುವಂಥ ಗ್ರಂಥಗಳನ್ನು ಓದಬೇಕು. ಭಗವದ್ಗೀತಾ, ಭಾಗವತ ಪುರಾಣ, ಚೈತನ್ಯ ಚರಿತಾಮೃತ. ಸೊ ಇದು ಒಬ್ಬನನ್ನು ಶುದ್ಧ ಸಾತ್ವಿಕ ಗುಣಕ್ಕೆ ಏರಿಸಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನೆಲ್ಲ ಬರ್ಕೊಳ್ಳಿ. ಪ್ರತಿ ಬಾರಿ ಹೇಳ್ತಾ ಇರ್ತೀವಿ, ಬುಕ್ ತೊಗೊಂಬನ್ನಿ, ಓದಿ, ಬರ್ಕೊಳ್ಳಿ. ಸುಮ್ಮನೆ ಬಂದು ಕೂತ್ಕೋತೀರಾ, ಈ ಕಿವಿಯಲ್ಲಿ ಹೋಗುತ್ತೆ, ನಾಳೆ ಮರ್ತು ಹೋಗುತ್ತೆ. ತಲೆಯಲ್ಲಿ ಉಳ್ಕೋಬೇಕು, ಮನೆಗೆ ಹೋಗಿ ಇದನ್ನು ಓದಬೇಕು. ಬರೀ ಇಲ್ಲಿ ಕ್ಲಾಸಲ್ಲಿ ಬಂದು ಕೇಳ್ಕೊಳ್ಳೋದಲ್ಲ. ಯಾಕಂದರೆ ಕೇಳಿದ್ದು 5 ನಿಮಿಷದಲ್ಲಿ ಊಟ ಮಾಡೋಷ್ಟರಲ್ಲಿ ಖಾಲಿ ಆಗಿಬಿಡುತ್ತೆ ಅದು. ಮನೆಗೆ ಹೋಗಿ ಮನನ, ಇಲ್ಲಿ ಶ್ರವಣ ಮಾಡ್ತೀರ, ಕೇಳಿಸ್ಕೋತೀರ. ಮನೆಗೆ ಹೋಗಿ ಮನನ, ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಯಾಕಂದರೆ 1 ತಾಸು ಬಂದು ಇಲ್ಲಿ ಕೂರ್ತಾ ಇದ್ದೀರಲ್ವ, ಒಂದು ಸಮಯ, ಜೀವನದ ಒಂದು ಆಯಸ್ಸಿನಲ್ಲಿ 60 ನಿಮಿಷಗಳು ಇಲ್ಲಿ ಬಂದು ಕೂರ್ತಾ ಇದ್ದೀರ. ಆ 60 ನಿಮಿಷ ಮತ್ತೆ ನಿಮಗೆ ಸಿಗೋದಿಲ್ಲ. ಅದನ್ನು ವ್ಯರ್ಥವಾಗಿ ಕಳ್ಕೊಂಬಿಟ್ರೆ ಮತ್ತೆ ಹೇಳಿದ್ದು ತಿರ್ಗಾ ಮತ್ತೆ ಮತ್ತೆ ಹೇಳೋದಿಲ್ಲ. ಅದರಿಂದ ಬರೆಯುವಂತಹ, ಹೇಗೆ ವಿದ್ಯಾರ್ಥಿಗಳು ಶಾಲೆಗೆ ಹೋದಾಗ ಬರೀ ಕೈಯಲ್ಲಿ ಹೋಗೋದಿಲ್ಲ ಅಲ್ವಾ? ಅರೆ ದೊಡ್ಡವರು ಮಕ್ಕಳಿಗೆ ಬುದ್ಧಿವಾದ ಹೇಳ್ತಾರೆ, ಪುಸ್ತಕ ತಗೊಂಡು ಹೋಗಿ ಹೋಮ್ವರ್ಕ್ ಬರೀರಿ, ಕ್ಲಾಸ್ ವರ್ಕ್ ಬರೀರಿ ಅಂತ. ಸ್ವತಃ ಏನು ಮಾಡ್ತಾರೆ? ಕೈಯಲ್ಲಿ ಆಡಿಸ್ಕೊಂಡು ಬರ್ತಾರೆ, ಕೈಯಲ್ಲಿ ಆಡಿಸ್ಕೊಂಡು ಹೋಗ್ತಾರೆ. ಇದು ಗುಣ. ಅದರಿಂದ ಬದಲಾಗಬೇಕು. ಹೇಳೋದನ್ನು ತಾನು ಕೂಡ ಮಾಡುವಂತಹ ಬುದ್ಧಿ ಬೆಳೆಸ್ಕೋಬೇಕು. ಸೊ ಹೀಗೆ ಗ್ರಂಥಗಳು ಇದೆ, ಭೌತಿಕ ವಿಷಯಗಳಂಥ ಗ್ರಂಥಗಳಿದೆ, ಆಧ್ಯಾತ್ಮಿಕ ವಿಷಯಗಳು ಕೊಡುವಂಥ ಗ್ರಂಥಗಳು ಕೂಡ ಇದೆ. ಆಧ್ಯಾತ್ಮಿಕ ವಿಷಯಗಳು ಹೇಳುವಂಥ ಗ್ರಂಥದಲ್ಲಿ
ಹೇಗೆ ನಾವು ಭಗವಂತನಿಗೆ ಶರಣಾಗಬೇಕು ಅನ್ನೋಂಥ ವಿಷಯಗಳನ್ನು ಒಬ್ಬನು ತಿಳಿಬೇಕು. ಎರಡನೇದಾಗಿ ನೀರಿನ ಪ್ರಭಾವ. ಸೊ ನೀರು ಮುಖ್ಯವಾಗಿ ಬೇಕಾಗಿರುವಂಥದ್ದು ಕುಡಿಲಿಕ್ಕೋಸ್ಕರ ಹಾಗೂ ಮೈ ಶುಚೀಕರಣ ಮಾಡಲಿಕ್ಕೋಸ್ಕರ. ದಾವಾದಾಗ, ಬಾಯಾರಿಕೆ ಆದಾಗ ನೀರು ತುಂಬ ಅವಶ್ಯಕವಾದಂಥದ್ದು. ಆ ನೀರಿನ ಇನ್ನೊಂದು ಬದಲಾವಣೆಯೇ ಮದ್ಯಪಾನ. ಸೊ ಮದ್ಯಪಾನವನ್ನು ಮಾಡಿದಂಥವನ ಮನಸ್ಸು ಭ್ರಮಿತವಾಗುತ್ತೆ. ಅದು ನೀರಿನ ಒಂದು ಪ್ರಭಾವವೇ. ನೀರು ಬದಲಾಗಿದೆ ಮದ್ಯಪಾನವಾಗಿ. ನೀರಿನ ಇನ್ನೊಂದು ಬದಲಾವಣೆ ಮೈಗೆ ಹಾಕುವಂಥ ಸೆಂಟ್, ಗಂಧ. ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಸುಮಾರು ಬರುತ್ತೆ. ಈ ಪರ್ಫ್ಯೂಮ್ ಹಾಕ್ಕೊಂಡ್ರೆ ಏನಾಗುತ್ತೆ? ಪರ್ಫ್ಯೂಮ್ ಏನಕ್ಕೆ ಹಾಕ್ಕೋಬೇಕು? ಪರ ಲಿಂಗವನ್ನು ಆಕರ್ಷಣೆ ಮಾಡಲಿಕ್ಕೆ, ಸ್ತ್ರೀ ಪುರುಷನ ಆಕರ್ಷಣೆ ಮಾಡಲಿಕ್ಕೆ, ಪುರುಷ ಸ್ತ್ರೀನ ಆಕರ್ಷಣೆ ಮಾಡಲಿಕ್ಕೆ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರುತ್ತೆ, ಜಾಹೀರಾತು ಬರ್ತಾ ಇರುತ್ತೆ, ಇಂಥ ಪರ್ಫ್ಯೂಮ್ ಹಾಕ್ಕೊಳ್ಳಿ. ಅದು ಪರ್ಫ್ಯೂಮ್ ಏನದು? ನೀರಿನ ಒಂದು ಬದಲಾವಣೆ. ಆದ್ದರಿಂದ ನೀರು ಯಾವ ರೀತಿ ಉಪಯೋಗ ಮಾಡ್ತೀವಿ? ದೇಹದಿಂದ ಆಕರ್ಷಣೆ ಮಾಡಲಿಕ್ಕೆ ಉಪಯೋಗ ಮಾಡಿದ್ರೆ ರಜಸ್ ತಮಸ್ ಗುಣಗಳಲ್ಲಿ ಬೀಳ್ತೀವಿ. ಯಾವಾಗ ನೀರನ್ನು ನಮ್ಮ ಶುದ್ಧೀಕರಣಕ್ಕೋಸ್ಕರ, ನಮ್ಮ ಬಾಯಾರಿಕೆ ಈಡೇರಿಸೋಕ್ಕೋಸ್ಕರ, ನೀರಿನಿಂದ ಭಗವಂತನ ಅಭಿಷೇಕಕ್ಕೆ ಉಪಯೋಗ ಮಾಡಿ ಅದನ್ನು ಚರಣಾಮೃತವಾಗಿ ಅದನ್ನು ಸ್ವೀಕಾರ ಮಾಡ್ತೀವಿ, ಆಗ ನಾವು 3 ಗುಣಗಳಿಂದ ಮುಕ್ತರಾಗ್ತೀವಿ. ಮೂರನೇದು, ವ್ಯಕ್ತಿಯು ತನ್ನ ಮಕ್ಕಳು ಹಾಗೂ ಜನಸಾಮಾನ್ಯರೊಂದಿಗೆ ಇರಿಸಿಕೊಳ್ಳುವಂಥ ಸಂಬಂಧ. ಪ್ರಜಾ ಇಲ್ಲಿ ತನಕ ಆಗಿದ್ದು ಆಗಮ ಮತ್ತು ಅಪಹ. ಆಗಮ ಅಂತ ಹೇಳಿದ್ರೆ ಗ್ರಂಥಗಳು, ಅಪಹ ಅಂದರೆ ನೀರು, ಮತ್ತು ಈಗ ಪ್ರಜೆಗಳ ಸಂಘ ಮುಖ್ಯ. ಒಬ್ಬಂಟಿಯಾಗಿ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ಪರಿವಾರ ಇದೆ, ಮಿತ್ರರಿದ್ದಾರೆ, ಬಂಧು ಮಿತ್ರರಿದ್ದಾರೆ, ಸಮಾಜ ಇದೆ. ಆದರೆ ನಾವು ಎಷ್ಟು ಮಟ್ಟಿಗೆ ಬೆರಿಬೇಕು, ಎಷ್ಟು ಮಟ್ಟಿಗೆ ನಾವು ಒಬ್ಬರ ಮೇಲೆ ಪ್ರೀತಿ ಬೆಳೆಸ್ಕೋಬೇಕು, ಯಾರ ಮೇಲೆ ಪ್ರೀತಿ ಬೆಳೆಸ್ಕೋಬೇಕು, ಇದು ಮುಖ್ಯ. ಭೌತಿಕ ಚಿಂತನೆ ಇರುವಂತಹ ಜನರು, ತಾಮಸಿಕ ರಜಸಿಕ ಗುಣದಿರುವಂಥ ಚಿಂತಕರ ಜೊತೆ ನಾವು ಪ್ರೀತಿ ಬೆಳೆಸ್ಕೊಂಡ್ರೆ, ಸಂಬಂಧ ಬೆಳೆಸ್ಕೊಂಡ್ರೆ ನಾವು ಕೂಡ ಅಂತಹ ಗುಣವನ್ನು ನಾವು ತಗೋತೀವಿ. ಯಾವ ವ್ಯಕ್ತಿ, ಅವನ ಸ್ನೇಹಿತರು ಯಾವ ರೀತಿ ಇದ್ದಾರೆ, ಅದರಿಂದ ಅವನ ಗುಣ ಯಾವ ರೀತಿ ಇರುತ್ತೆ ಅನ್ನೋದು ನಮಗೆ ತಿಳಿಯುತ್ತೆ. ಒಬ್ಬ ವ್ಯಕ್ತಿಯ ಗುಣ ತಿಳಿಬೇಕು ಅಂತ ಹೇಳಿದರೆ ಅವನ ಸ್ನೇಹಿತರು ಎಂಥವರು ಅಂತ ತಿಳ್ಕೊಂಡ್ರೆ ಒಬ್ಬ ವ್ಯಕ್ತಿಯ ಗುಣ ಗೊತ್ತಾಗುತ್ತೆ. ಒಳ್ಳೆಯ ವ್ಯಕ್ತಿ ಕೆಟ್ಟ ಜನರ ಸಂಘ ಮಾಡೋದಿಲ್ಲ. ಕಾಗೆ ಯಾರ ಜೊತೆ ಇರುತ್ತೆ? ಕಾಗೆಗಳ ಸಂಘದಲ್ಲಿರುತ್ತೆ. ನವಿಲು ಸಂಘದಲ್ಲಿರುತ್ತೆ. ಜಿಂಕೆ ಸಂಘದಲ್ಲಿರುತ್ತೆ. ಆಕಳು ಸಂಘದಲ್ಲಿರುತ್ತೆ. ಹಾಗೆಯೇ ಬಂಧು ಮಿತ್ರರು, ಪರಿವಾರ ಎಲ್ಲ ಸದಸ್ಯರು ಇದ್ದಾರೆ, ಕಾಳಜಿ ವಹಿಸಬೇಕು. ಹಾಗಂತ ಅವ್ರು ಹೇಳಿದಾಗೆ ನಾವು ನಡೀತಾ ಇದ್ದರೆ, ಭೌತಿಕ ಚಿಂತನೆ ಇರುವಂತಹ ಜನರ ಜೊತೆ ನಾವು ಭೌತಿಕ ಜನರ ಜೊತೆನೇ ಇದ್ದರೆ ನಾವು ಕೂಡ ಭೌತಿಕ ಗುಣವನ್ನು ಬೆಳೆಸ್ಕೋತೀವಿ. ಆದ್ದರಿಂದ ಸಂಘ ಯಾರ ಜೊತೆ ಇರಬೇಕು? ಆಧ್ಯಾತ್ಮಿಕ ವ್ಯಕ್ತಿಗಳ ಸಂಘದಲ್ಲಿ ಇರಬೇಕು. ಸಾಧು ಸಂಘ ಸರ್ವಶಾಸ್ತ್ರ ಕಹೆ, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೊಯ್. ಶುದ್ಧವಾದ ಭಕ್ತರ ಸಂಘದಲ್ಲಿದ್ದರೆ ನಮ್ಮ ಸಂಸಾರದ ಬಂಧನ ಅನ್ನೋದು ಮುಕ್ತವಾಗುತ್ತೆ, ಕೆಟ್ಟ ಗುಣಗಳು ನಾಶ ಆಗುತ್ತೆ. ಆದರೆ ಜನ ಏನು ಮಾಡ್ತಾ ಇದ್ದಾರೆ? ಆಧ್ಯಾತ್ಮಿಕ ಸಂಘವನ್ನು ಬಿಟ್ಟು ಇದು ನಮ್ಮ ಪರಿವಾರ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಧು ಮಿತ್ರರು, ನನ್ನ ಜಾತಿಯವರು, ಸೊ ಹೀಗೆ ಆಧ್ಯಾತ್ಮಿಕ ಚಿಂತನೆಯಿಂದ ದೂರ ಆಗ್ತಾರೆ, ಭೌತಿಕ ಚಿಂತನೆಗೆ ಆಸಕ್ತಿ ತೋರಿಸ್ತಾರೆ. ಅವರು ಮತ್ತೆ ಪುನಃ ಸಂಸಾರ ಚಕ್ರದಲ್ಲಿ ಬೀಳ್ತಾರೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ವಿಚಾರ ಮಾಡಬೇಕು. ಅನೇಕ ಏಕಾದಶಿ ಕಥೆಗಳಿದೆ. ಏಕಾದಶಿ ಕಥೆಯಲ್ಲಿ ರಾಜರು ಕೂಡ ತಮ್ಮ ಮಕ್ಕಳನ್ನು ರಾಜ್ಯದಿಂದ ಹೊರಗೆ ಹಾಕಿದ್ದಾರೆ. ಯಾಕೆ ಅಂತ ಹೇಳಿದರೆ ಅವರು ಧರ್ಮದ ವಿರುದ್ಧವಾಗಿ ನಡೀತಾ ಇರ್ತಾರೆ. ಇವತ್ತಿನ ದಿವಸ ತಂದೆ ತಾಯಿಯರು ಮಕ್ಕಳು ಎಷ್ಟೇ ಕೆಟ್ಟವರಿರಲಿ, ತಮ್ಮ ಬಂಧು ಮಿತ್ರರು ಎಷ್ಟೇ ಕೆಟ್ಟವರಿರಲಿ, ಇಲ್ಲ ಅವರು ಒಳ್ಳೆಯವರು,
ಯಾಕಂದರೆ ಅವ್ರು ನಮ್ಮ ಜಾತಿಯವರು, ನಮ್ಮ ಜನರು. ಸೊ ಇಂತಹ ಮೋಹ, ಕೆಟ್ಟ ಗುಣಗಳಿಗೆ ಮೋಹ ನಮ್ಮನ್ನು ಕೆಟ್ಟ ದಾರಿಯಲ್ಲಿ ಕರೆದೊಯ್ಯುತ್ತೆ. ಅಂತಹ ಗುಣದವರನ್ನು ತ್ಯಾಗ ಮಾಡಬೇಕು, ಒಳ್ಳೆಯ ಗುಣದ ಸಂಘದಲ್ಲಿ ಇರಬೇಕು. 4ನೇದು ದೇಶ, ಸ್ಥಾನ, ಯಾವ ಜಾಗದಲ್ಲಿದ್ದೀವಿ. ಇದಕ್ಕೂ ಜನರಿಗೂ ದೇಶ ಪ್ರೇಮ. ಎಲ್ಲ ದೇಶಗಳು ಕೂಡ ನಮ್ಮ ದೇಶದ ಮೇಲೆ ಪ್ರೀತಿ ಬೆಳೆಸಬೇಕು. ನಾವು ಹುಟ್ಟಿದಂತಹ ಊರು, ನಾವು ಹುಟ್ಟಿದಂತಹ ಜಾಗ, ಅದರ ಮೇಲೆ ಆಸಕ್ತಿ. ಅದಕ್ಕೆ ಅವರ ಹೆಸರು ಜೊತೆ ಅವರ ಊರ ಹೆಸರು ಹಾಕ್ಕೊಂಡ್ಬಿಟ್ಟಿರ್ತಾರೆ. ಸೊ ಇದು ಏನು ತೋರಿಸುತ್ತೆ? ಅದು ಅವರ ಸ್ಥಾನಕ್ಕಿರುವಂಥ ಒಂದು ಆಸಕ್ತಿ. ಅನೇಕರಿಗಿರ್ಬೋದು ನಿಮ್ಮ ಒಂದು ಹೆಸರು ಜೊತೆಯಲ್ಲಿ ಊರಿನ ಹೆಸರು, ಒಂಥರ ಹೆಮ್ಮೆ, ನಾವು ಈ ಊರಲ್ಲಿ ಹುಟ್ಟಿದ್ದೀವಿ. ಅದರಿಂದ ಎಲ್ಲಿ ಹೋದರೂ ಕೂಡ ತಮ್ಮ ಊರ ಬಗ್ಗೆ ಹೇಳ್ಕೊತಾ ಇರ್ತಾರೆ. ಆದರೆ ಇಲ್ಲಿ ಶಾಸ್ತ್ರ ಹೇಳ್ತಾ ಇದೆ, ಅದರ ಮೇಲೆ ಮೋಹ ಇದ್ದರೂ ಕೂಡ ಅವನು ಮತ್ತೆ ಪುನಃ ಅಲ್ಲಿ ಜನ್ಮ ಪಡಿಬೇಕಾಗತ್ತೆ. ನಿಜವಾದ ಜಾಗ ಯಾವುದು? ದಾಸರು ಹೇಳಿದ್ದಾರೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಸೊ ನಮ್ಮ ನಿಜವಾದ ಮನೆ ಯಾವುದು? ಭಗವಂತನ ಲೋಕ, ವೈಕುಂಠ ಲೋಕ. ಅದನ್ನು ಬಿಟ್ಟು ಜನ್ಮಸ್ಥಾನಕ್ಕೆ ಅಂಟಿಕೊಂಡ್ರೆ ಮತ್ತೆ ಪುನಃ ಆ ಸ್ಥಾನದಲ್ಲಿ ತಿರ್ಗಾ ಹುಟ್ಟಬೇಕಾಗತ್ತೆ. ಆದ್ದರಿಂದ ಜನ್ಮಸ್ಥಾನ ಮುಖ್ಯ ಅಲ್ಲ, ಎಲ್ಲಿ ನಮಗೆ ಈ ವೈರಾಗ್ಯ ಕೊಡುತ್ತೆ, ನಮಗೆ ಈ ಸಂಸಾರದ ಬಂಧನದಿಂದ ಮುಕ್ತಗೊಳಿಸುತ್ತೆ, ಅಂಥ ಸ್ಥಾನಕ್ಕೆ ನಾವು ಆಕರ್ಷಿತರಾಗಬೇಕು. ಎಲ್ಲೋ ದೂರದಲ್ಲಿ ಮನೆ ಇರುತ್ತೆ, ಮಂದಿರ ಸುತ್ತಮುತ್ತ ಎಲ್ಲೂ ಇಲ್ಲ. ಜನ ಏನು ಮಾಡಬೇಕು? ಆ ಸ್ಥಾನವನ್ನು ತ್ಯಾಗ ಮಾಡಬೇಕು. ಶಾಸ್ತ್ರ ಹೇಳುತ್ತೆ, ಯಾವ ಜಾಗದಲ್ಲಿ ಮಂದಿರ ಇಲ್ಲ, ಯಾವ ಜಾಗದಲ್ಲಿ ಆಸ್ಪತ್ರೆಗಳಿಲ್ಲ, ಅಂದರೆ ಆರೋಗ್ಯ ನೋಡ್ಕೊಳ್ಳಿಕ್ಕೆ ವೈದ್ಯರಿಲ್ಲ, ಅಂತಹ ಜಾಗದನ್ನು ತ್ಯಾಗ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದು ಮುಖ್ಯ. ಅರೆ ಜನ ಏನು ಮಾಡ್ಕೋತಾ ಇದ್ದಾರೆ? ನಾನು ಹುಟ್ಟಿದ ಜಾಗ, ನಾನು ಹುಟ್ಟಿದ ಮನೆ, ಇದೆಲ್ಲ ನಮ್ಮ ಪಾತ್ರೆಗಳು, ಮನೇಲಿರುವಂಥ ಪಾತ್ರೆಗಳು, ನಮ್ಮ ತಂದೆ ಉಪಯೋಗ ಮಾಡೋಂಥ ಪಾತ್ರೆಗಳು, ಇದನ್ನು ಯಾವುದು ನಾನು ಕೊಡೋದಿಲ್ಲ, ಎಲ್ಲ ಹಂಗೆ ಸಂಗ್ರಹಣೆ ಮಾಡ್ಕೊಂಡು ಇಟ್ಕೋತೀನಿ. ಇದು ನನ್ನ ಮೊದಲ ಗಾಡಿ, ಅದು ರಿಪೇರ್ ಆಗಿದೆ, ಅದನ್ನು ನಾನು ಮಾರಾಟ ಮಾಡೋದಿಲ್ಲ, ಹಾಗೆ ಇಟ್ಕೋತಾರೆ. ಇಷ್ಟನ್ನು ಅಂದ್ಕೊಂಡಿರ್ತಾರೆ. ನನ್ನ ಮೊದಲ ಬಟ್ಟೆ, ನನ್ನ ಮೊದಲ ಪೆಟ್ಟಿಗೆ, ಇದು ನನ್ನ ಮೊದಲ ಪೆನ್ನು, ಏನೇನೋ ಸಾಮಗ್ರಿಗಳು ಹಂಗಂಗೆ ಕೂಡಿಟ್ಕೊಂಡಿರ್ತಾರೆ. ಇಂತಹ ಆಸಕ್ತಿ, ವಸ್ತುಗಳ ಮೇಲೆ ಆಸಕ್ತಿ, ಸ್ಥಾನದ ಮೇಲೆ ಆಸಕ್ತಿ. ಸೊ ಯಾವುದು ನಮಗೆ ಆಧ್ಯಾತ್ಮಿಕ ವಿಷಯಗಳಿಗೆ ಹೋಗಲಿಕ್ಕೆ ಬಿಡೋದಿಲ್ಲ, ಅಥವಾ ಅದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇಲ್ಲ, ಸಂಬಂಧ ಇಲ್ಲ, ಅಂತಹ ಸ್ಥಾನ ವಸ್ತುಗಳನ್ನು ತ್ಯಾಗ ಮಾಡಬೇಕು. ಹಾಗೂ ಯಾವುದು ಸಾತ್ವಿಕವಾದಂತಹ ವಸ್ತುಗಳಿದೆ, ಸ್ಥಾನ ಇದೆ, ಆ ಕಡೆಗೆ ನಾವು ಹೋಗಬೇಕು. ನಗರದಲ್ಲೂ ಕೂಡ ನಾನಾ ಸ್ಥಳಗಳಿದೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ, ಮಾಂಸ ಮಾರಾಟ ಅಂಗಡಿಗಳಿದೆ, ಡಿಸ್ಕೋಗಳಿದೆ, ನಾನಾ ರೀತಿಯ ದುಷ್ಟ ಚಟಗಳು ಮಾಡುವಂತಹ ಎಲ್ಲ ಸ್ಥಾನಗಳಿದೆ. ಹಾಗೆ ಜೊತೆಯಲ್ಲಿ ಮಂದಿರಗಳು ಕೂಡ ಇದೆ. ಸೊ ವ್ಯಕ್ತಿ ಆಯ್ಕೆ ಮಾಡಬೇಕು. ಎಲ್ಲ ಸ್ಥಳಗಳು ಕೂಡ ಇದೆ, ಆದರೆ ಯಾವ ಸ್ಥಳಕ್ಕೆ ನಾನು ಹೋಗಬೇಕು, ಎಲ್ಲಿ ನನ್ನನ್ನು ಭಗವಂತನ ಹತ್ರ ಸಮೀಪಗೊಳಿಸುತ್ತೆ, ಆ ಸ್ಥಾನಕ್ಕೆ ನಾನು ಆಯ್ಕೆ ಮಾಡಬೇಕು, ಅಲ್ಲಿಗೆ ಹೋಗಬೇಕು. ಸ್ಥಾನ ಇದೆ ಅಂತ ಹೇಳಿ ಅಲ್ಲಿಗೆಲ್ಲ ಹೋಗಿ ಸುತ್ತಾಡಬಾರ್ದು. ಇವಾಗ ಜನ ಏನು ಮಾಡೋ ಟೈಮ್ ಪಾಸ್, ರಜೆ ಇದೆ, ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗ್ತಾರೆ. ಅವ್ರಿಗಿದೆ ಟೈಮ್ ಪಾಸ್, ದೊಡ್ಡ ಫಿಲಮ್ಗೆ ಹೋಗೋದು, ಥಿಯೇಟ್ರ್ಗಳಿಗೆ ಹೋಗೋದು, ಪಾರ್ಕಲ್ಲಿ ಸುತ್ತಾಡುವಂಥದ್ದು, ಕಾಲಹರಣ ಮಾಡುವಂಥದ್ದು. ಆದ್ದರಿಂದ ಅವರು ಅಂತಹ ಗುಣಗಳನ್ನೇ ಬೆಳೆಸ್ಕೋತಾರೆ. ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ಕಾಲಹ, ಕಾಲ. ಸೊ ಸಮಯ ಅನ್ನುವಂಥದ್ದು ತುಂಬ ಮುಖ್ಯಕರವಾದಂಥದ್ದು. ನಮ್ಮ ದಿನದ 24 ತಾಸು ಅದನ್ನು 3 ಗುಣಗಳಲ್ಲಿ ವಿಭಾಗ ಮಾಡಲಾಗಿದೆ. ಬೆಳಗಿನ ಜಾವ, ಬೆಳಗ್ಗೆ 4 ಗಂಟೆಯಿಂದ 8-9 ಗಂಟೆ ತನಕ ಇದನ್ನು ಸಾತ್ವಿಕ ಗುಣದ ಕಾಲ. ಅನಂತರ 9 ಗಂಟೆ ನಂತರ, 10 ಗಂಟೆ ನಂತರ, ಸಂಜೆ 5-6 ಗಂಟೆ ತನಕ ಇದು ರಾಜಸಿಕವಾದಂತಹ ಕಾಲ. ಅನಂತರ ಸೂರ್ಯ ಅಸ್ತ ಆಗುತ್ತೆ 6 ಗಂಟೆಯಿಂದ, ಮತ್ತೆ ಪುನಃ ಬೆಳಗ್ಗೆ 6 ಗಂಟೆ ತನಕ ಸೂರ್ಯ ಕಾಣೋದಿಲ್ಲ, ಅದು ತಾಮಸಿಕವಾದಂತಹ ಕಾಲ. ತಾಮಸಿಕವಾದ ಕಾಲದಲ್ಲಿ ಭೂತ ಪ್ರೇತಗಳು ಓಡಾಡುತ್ತೆ. ಸಾತ್ವಿಕವಾದಂತಹ ಕಾಲದಲ್ಲಿ ದೇವತೆಗಳು ಓಡಾಡ್ತಾರೆ. ಅಂಥ ವ್ಯಕ್ತಿಯು ಸಾತ್ವಿಕವಾದ ಗುಣದಲ್ಲಿ ಇರಬೇಕು ಅಂತ ಹೇಳಿದ್ರೆ ಅವನು
ರಾತ್ರಿ ಬೇಗ ಮಲ್ಕೋಬೇಕು, ಬೆಳಗ್ಗೆ ಬೇಗ ಏಳಬೇಕು. ಬ್ರಹ್ಮ ಮುಹೂರ್ತ ಸೂರ್ಯ ಉದಯಕ್ಕಿಂತ 1.5 ತಾಸು ಮುಂಚೆ ಇರುವಂಥ ಸಮಯ, ಅಂದರೆ ಬೆಳಗ್ಗೆ 4-4:15 ಎದ್ದು ಭಗವಂತನ ಚಿಂತನೆ ಮಾಡುವಂಥದ್ದು, ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುವಂಥದ್ದು, ಅಥವಾ ತನ್ನ ವಿದ್ಯಾಭ್ಯಾಸ ಮಾಡುವಂಥದ್ದು, ಅಥವಾ ವ್ಯಾಯಾಮ ಮಾಡುವಂಥದ್ದು, ಯೋಗ, ಇದೆಲ್ಲ ಮಾಡೋದರಿಂದ ವ್ಯಕ್ತಿಯ ಆರೋಗ್ಯ, ಮನಸ್ಥಿತಿ ಇದು ಅಭಿವೃದ್ಧಿ ಆಗುತ್ತೆ. ಅವನು ಉತ್ತಮವಾದಂತಹ ಗುಣಗಳನ್ನು ಬೆಳೆಸ್ಕೊತಾನೆ. ಸೊ ರಾತ್ರಿ ಹೊತ್ತು ಜನ ಏನು ಮಾಡ್ತಾರೆ, ಕುಡಿಯೋದು, ನಿದ್ರೆ ಮಾಡೋದು, ಇಂತಹ ಕೆಲಸಗಳು. ಯಾಕಂದರೆ ಆ ಸಮಯದಲ್ಲಿ ದುಷ್ಟ ಶಕ್ತಿಗಳು ಓಡಾಡೋಂಥ ಸಮಯ. ಮತ್ತು ಮಧ್ಯಾಹ್ನದಲ್ಲಿ ರಾಜಸಿಕವಾದ ಗುಣ, ಜನ ಓಡಾಡ್ತಾ ಇರ್ತಾರೆ, ಹಣ ಸಂಪಾದನೆ ಮಾಡಬೇಕು, ಅದು ಮಾಡಬೇಕು, ಮಾರಾಟ ಮಾಡಬೇಕು, ಇದು ಗಳಿಸಬೇಕು, ಇದು ರಾಜಸಿಕವಾದಂಥ ಗುಣ. ಅದರಿಂದ ಆಧ್ಯಾತ್ಮಿಕ ಚಿಂತನೆ ಮಾಡುವಂಥವರು ಸಾತ್ವಿಕ ಗುಣದ ಲಾಭವನ್ನು, ಆ ಕಾಲವನ್ನು ಅವರು ಉಪಯೋಗ ಮಾಡ್ಕೋಬೇಕು. ಸೊ ಬೆಳಗ್ಗೆ ಬೆಳ್ಕೊಂಡ್ರೆ ರಾತ್ರಿ ಬೇಗ ಮಲ್ಕೋಬೇಕು. ರಾತ್ರಿಯೆಲ್ಲ ಟಿ ವಿ ನೋಡಿಕೊಂಡು, ಹರಟೆ ಹೊಡ್ಕೊಂಡು, ಫೋನಲ್ಲಿ ಮಾತಾಡಿಕೊಂಡು, ಕಾಲಹರಣ ಮಾಡಿ ರಾತ್ರಿ ಲೇಟಾಗಿ ಮಲ್ಕೊಂಡ್ರೆ ತಾಮಸಿಕ ಗುಣದಿಂದ ಅವನು ಬೆಳಗ್ಗೆ ಸಾತ್ವಿಕ ಗುಣವನ್ನು ಕಳ್ಕೊತಾನೆ, ಮತ್ತು ವ್ಯಕ್ತಿ ತಾಮಸಿಕ ಗುಣಗಳನ್ನು ಬೆಳೆಸ್ಕೋತಾನೆ. ಅನಂತರ ಮುಂದೆ ಚಟುವಟಿಕೆಗಳು, ಕಾಲಹ ಕರ್ಮ, ಯಾವ ರೀತಿಯ ಚಟುವಟಿಕೆಗಳಿರಬೇಕು. ಒಬ್ಬ ವ್ಯಕ್ತಿ ತನ್ನ ದೇಹಕ್ಕೆ ಏನು ಬೇಕು, ಇರಲಿಕ್ಕೆ ಒಂದು ಜಾಗ, ಹೊತ್ಕೊಳ್ಳಿಕ್ಕೆ ಒಂದು ಬಟ್ಟೆ, ಮತ್ತು ಮಲ್ಕೊಳ್ಳಿಕ್ಕೆ ಒಂದು ಜಾಗ, ಮತ್ತು 3 ಹೊತ್ತು ತಿನ್ನಲಿಕ್ಕೆ ಆಹಾರ. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಹಣ ಸಂಪಾದನೆ ಮಾಡಬೇಕು. ಹಣ ಸಂಪಾದನೆ ಮಾಡಬಾರ್ದು ಅಂತಿಲ್ಲ. ಅದಕ್ಕೆ ಈ ಚಟುವಟಿಕೆಗಳು ಏನಿದೆ, ಸಾತ್ವಿಕ ಚಟುವಟಿಕೆಗಳಲ್ಲಿ ಹಣ ಸಂಪಾದನೆ ಮಾಡಬೇಕು, ಧಾರ್ಮಿಕವಾಗಿ ಹಣ ಸಂಪಾದನೆ ಮಾಡಬೇಕು. ಮತ್ತು ಅಧಿಕವಾದ ಸಮಯ ಅವನು ಭಗವಂತನ ಚಿಂತನೆಯಲ್ಲಿ ತೊಡಗಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸುವಂಥದ್ದು. 16 ಮಾಲೆ ಜಪಿಸಲಿಕ್ಕೆ 1.5 ತಾಸು ಬೇಕಾಗತ್ತೆ. ಸಮಯ ಕೊಡಬೇಕು, ಕಾಲ. ಅನಂತರ ಭಗವದ್ಗೀತಾ ಭಾಗವತ ಓದಬೇಕು, ಅದಕ್ಕೆ ಒಂದು ಅರ್ಧ ಗಂಟೆ ಕೊಡಬೇಕು. ಅನಂತರ ಪ್ರವಚನಗಳನ್ನು ಕೇಳಬೇಕು, ಅದಕ್ಕೊಂದು ಅರ್ಧ ಗಂಟೆ ಕೊಡಬೇಕು. ಎಷ್ಟಾಯಿತು? 2-3 ತಾಸು. ಸೊ ನಮ್ಮ 24 ತಾಸಲ್ಲಿ ನಿದ್ರೆ ಮಾಡ್ತೀವಿ, ಊಟ ಮಾಡ್ತೀವಿ, ಕೆಲಸಕ್ಕೋಸ್ಕರ ಸಮಯ ಕೊಡ್ತೀವಿ. ಕನಿಷ್ಠವಾಗಿ ಪ್ರತಿನಿತ್ಯ ನಮ್ಮ ದಿನಚರಿಯಲ್ಲಿ 3 ಗಂಟೆಗಳು ಆಧ್ಯಾತ್ಮಿಕ ವಿಷಯಕ್ಕೋಸ್ಕರ ಕೊಡಬೇಕು, ಭಗವಂತನ ಚಿಂತನೆಗೋಸ್ಕರ ಪ್ರಯತ್ನ ಮಾಡಬೇಕು. ಅನಂತರ ಜನ್ಮ. ಸೊ ಜನ್ಮ ಒಂದು ಆವಾಗಲೇ ಹೇಳಿರುವ ಹಾಗೆ ತಂದೆ ತಾಯಿಯಿಂದ ಸಿಕ್ಕಿದಂಥ ಜನ್ಮ, ಯಾವುದೋ ಜಾತಿಯಲ್ಲಿ ಹುಟ್ಟಿರ್ಬೋದು, ಶ್ರೀಮಂತನಾಗಿರ್ಬೋದು, ಬಡವನಾಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಪುರುಷನಾಗಿರ್ಬೋದು. ಆದರೆ ಈ ಜನ್ಮಕ್ಕಿಂತ ಶ್ರೇಷ್ಠವಾದಂಥದ್ದು ಗುರುಗಳನ್ನು ಸ್ವೀಕಾರ ಮಾಡುವಂತಹ ದಿವಸ. ಎಲ್ಲರೂ ಬರ್ಡೇ ಅಂತ ತುಂಬ ಅದನ್ನು ಉತ್ಸವ ಮಾಡ್ತಾರೆ, ಬರ್ಡೇ ಸೆಲೆಬ್ರೇಷನ್. ಆದರೆ ಅದು ಯಾವುದೇ ರೀತಿ ಪ್ರಯೋಜನ ಇಲ್ಲ. ಆ ರೀತಿ ಎಷ್ಟೋ ಬರ್ಡೇಗಳಾಗೋಗ್ಬಿಟ್ಟಿದೆ. ಪ್ರಾಣಿ, ಪಕ್ಷಿ, ಗಿಡ, ಮರ, ಜೀವಿಗಳಲ್ಲಿ, ಮನುಷ್ಯರಾಗೂ ಕೂಡ ಬೇರೆ ಬೇರೆ ಜನ್ಮಗಳು ಪಡೆದಿದ್ದೀವಿ. ಆದರೆ ಆ ಜನ್ಮ ಮುಖ್ಯವಾದದ್ದಲ್ಲ. ಯಾವ ಜನ್ಮ ಮುಖ್ಯ? ಯಾವಾಗ ನಾವು ಗುರುಗಳನ್ನು ಸ್ವೀಕಾರ ಮಾಡ್ತೀವಿ, ಗುರುಗಳಿಂದ ಉಪದೇಶ ಪಡ್ಕೋತೀವಿ, ಅದು ಮುಖ್ಯವಾದಂತಹ ಒಂದು ಜನ್ಮ. ಆದ್ದರಿಂದ ಗುರುಗಳಿಂದ ದೀಕ್ಷಾ ಪಡ್ಕೊಳ್ಳುವಂಥದ್ದು 2ನೇ ಜನ್ಮ. ಆಗ ಗುರುಗಳು ತಂದೆ ತಾಯಿ ಆಗ್ತಾರೆ, ಗುರುಗೆ ತಂದೆ ಆಗ್ತಾರೆ, ಶಾಸ್ತ್ರಗಳು ತಾಯಿ ಆಗತ್ತೆ. ಸೊ ಶಾಸ್ತ್ರಗಳನ್ನು ಪಠಣ ಮಾಡ್ತೀವಿ, ಗುರುಗಳಿಂದ ಉಪದೇಶ ಪಡ್ಕೋತೀವಿ, ಪದಚನೆಯಲ್ಲಿ ನಡಿತೀವಿ, ನಾವು ಭಗವಂತನ ಪ್ರಾಪ್ತಿ ಮಾಡ್ತೀವಿ. ಅನಂತರ 8ನೇದು ಧ್ಯಾನ. ಧ್ಯಾನ ಮಾಡಬೇಕು. ಜನರು ಕೂಡ ಧ್ಯಾನ ಮಾಡ್ತಾರೆ. ಹೆಂಗೆ ಹಣ ಸಂಪಾದನೆ ಮಾಡಬೇಕು, ಇವತ್ತು ನನಗೆ 100 ರೂಪಾಯಿ ಲಾಭ ಸಿಕ್ಕಿದ್ರೆ ನಾಳೆ ನನಗೆ 1000 ರೂಪಾಯಿ ಲಾಭ ಸಿಗಬೇಕು, ಹೆಂಗೆ ಮಾಡಬೇಕು ಇದೇ ವಿಚಾರ ಮಾಡ್ತಾ ಇರ್ತಾರೆ. ಕೆಲಸ ಎಲ್ಲ ಮಾಡ್ತಾರೆ, ಮನೆಗೆ ಬಂದು ಚಿಂತಿಸ್ತಾರೆ, ಹೆಂಗೆ ಮಾಡಬೇಕು, ಮುಂದೆ ಏನು ಮಾಡಬೇಕು, ಎಲ್ಲೆಲ್ಲಿ ದುಡ್ಡು ಹಾಕಬೇಕು, ಎಲ್ಲಿ ಚೀಟಿ ಕಟ್ಟಬೇಕು, ಇಷ್ಟು ಕೊಟ್ಟರೆ ನನಗೆ ಸುಲಭವಾಗಿ ಎಷ್ಟು ದುಡ್ಡು ಸಿಗುತ್ತೆ, ಮನೆ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಚಿನ್ನ ತೊಗೋಬೇಕಾ ಅಥವಾ ದುಡ್ಡು ಸಾಲ ತೊಗೋಬೇಕಾ. ಸೊ ಇದಕ್ಕೋಸ್ಕರ ಸರ್ಕಾರವು ಕೂಡ ಬೇರೆ ಬೇರೆ ಬ್ಯಾಂಕ್ಗಳು ಕೂಡ ಲೋನ್ಗಳು ಕೊಡ್ತಾಯಿದ್ರು. ಲೋನ್ ತೊಗೊಂಡು ಇಂದ್ರಿಯ ಭೋಗಿಸಿ, ಮನೆಗೆ ಲೋನು, ವಿದ್ಯಾಭ್ಯಾಸಕ್ಕೆ ಲೋನು, ಫಾರಿನ್ಗೆ ಹೋಗಲಿಕ್ಕೆ ಲೋನು, ಮನೆ ಎಲ್ಲ ಸಾಮಾನುಗಳಿಗೆ ಲೋನು. ಸೊ ಲೋನಿನ ಒಂದು ಚಕ್ರದಲ್ಲಿ
ಒಂದು ಜನ ವ್ಯಾಪಾರ ಮಾಡ್ತಾಯಿದ್ದಾರೆ, ಮತ್ತು ಯಾರು ತಾಮಸಿಕ ಗುಣಕ್ಕೆ ಬೀಳ್ತಾರೆ ಅವರು ಇಂಥ ಚಕ್ರಕ್ಕೆ ಸಿಕ್ಕಾಕೋತಾರೆ. ಅದರಿಂದ ಧ್ಯಾನ ಏನು ಮಾಡಬೇಕು, ಹೇಗೆ ನಾನು ಭಗವಂತನ ಸಮೀಪ ಹೋಗಬೇಕು, ಇಲ್ಲಿ ತನಕ ನಾನು ಇಷ್ಟು ತಪಸ್ಸೆ ಮಾಡ್ತಾಯಿದ್ದೀನಿ, ಇಷ್ಟು ಜಪ ಮಾಡ್ತಾಯಿದ್ದೀನಿ, ಇನ್ನೂ ಅಧಿಕವಾಗಿ ಹೇಗೆ ಮುಂದುವರಿಬೇಕು, ಇನ್ನೂ ಅಧಿಕವಾಗಿ ಹೇಗೆ ಗುರುಗಳನ್ನು ತೃಪ್ತಿಪಡಿಸಬೇಕು, ಹೇಗೆ ಭಗವಂತನ ತೃಪ್ತಿಪಡಿಸಬೇಕು, ಹೇಗೆ ನಾನು ಪ್ರಚಾರ ಮಾಡಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಭಗವದ್ಗೀತೆಯ ಜ್ಞಾನವನ್ನು ಯಾರು ಪ್ರಚಾರ ಮಾಡ್ತಾರೆ ಅವರು ನನಗೆ ಪ್ರಿಯವಾದಂಥ ಭಕ್ತರು. ಜ್ಞಾನ ತಿಳ್ಕೊಂಡು ಅಳವಡಿಸ್ಕೋತೀವಿ, ಮತ್ತು ಇದನ್ನು ಪ್ರಚಾರ ಮಾಡಬೇಕು. ಹೇಗೆ ಬುಕ್ಸ್ ವಿತರಣೆ ಮಾಡಬೇಕು, ಬೇರೆಯವ್ರಿಗೆ ಕೊಡಬೇಕು. ಜನ ಹೇಗೆ ಸೇಲ್ಸ್ ಮಾಡ್ತಾರೆ, ಸೇಲ್ ಮಾಡೋನು ಏನೇನೋ ಸಾಮಾನುಗಳು ಜಾತ್ರೆಗೆ ಹೋದರೆ ಅಲ್ಲಿ ಕಾಣುತ್ತೆ, ಅವನು ಪಾತ್ರೆ ಮಾರಾಟ ಮಾಡೋ, ನನ್ನ ಪಾತ್ರೆನೇ ಶ್ರೇಷ್ಠ, ಇದು ಹೀಗಿದೆ ಹಾಗಿದೆ. ಇನ್ನೇನೋ ವ್ಯಾಪಾರ ಮಾಡುವಂಥವನು ಬೇರೆ ಬೇರೆ ಕಲೆಗಳಿಂದ ಆ ವಸ್ತುವನ್ನು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗೆ ಆಧ್ಯಾತ್ಮಿಕ ಚಿಂತಕರು ಹೇಗೆ ನಾನು ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡಬಹುದು, ಹೇಗೆ ಒಬ್ಬ ವ್ಯಕ್ತಿಯನ್ನು ಭೌತಿಕ ಜೀವನದಿಂದ ಆಧ್ಯಾತ್ಮಿಕ ಕಡೆಗೆ ಸೆಳೆಯಬಹುದು ಅನ್ನೋಂಥ ವಿಷಯ ಅವನು ಚಿಂತನೆ ಮಾಡಬೇಕು. ತನ್ನ ಒಳಗಿರುವಂಥ ಕೆಟ್ಟ ಗುಣಗಳು ಹೇಗೆ ಹೋಗಲಾಡಿಸಬೇಕು, ನಾನಾ ಕಲ್ಮಶಗಳಿದೆ, ಆಸೆಗಳಿದೆ, ಇದನ್ನು ತೆಗೆದುಹಾಕಬೇಕು, ಶುದ್ಧವಾಗಿ ಬೆಳಿಬೇಕು, ಶುದ್ಧತೆಯಲ್ಲಿ ಮುಂದುವರಿಬೇಕು. ಇದಕ್ಕೆ ಅವನು ಸಮಯ ಕೊಟ್ಟು ಧ್ಯಾನ ಮಾಡಿ ಮತ್ತು ಮುಂದುವರಿಬೇಕು. ಅನಂತರ 9ನೇದು ಮಂತ್ರ. ಮಂತ್ರವನ್ನು ಜಪಿಸುವಂಥದ್ದು. ಮಂತ್ರ ನಾನಾ ರೀತಿಯಲ್ಲಿದೆ, ಹಾಡಿನ ಮುಖಾಂತರವೂ ಕೂಡ ಇದೆ. ಜನರು ಹಾಡಾಡ್ತಾರೆ, ಫಿಲ್ಮ್ಗಳು ಹಾಡಾಡ್ತಾರೆ, ಹಾಡಾಡ್ತಿವ್ರು ಸಂತೋಷ ಪಡ್ತಾರೆ. ಹುಡುಗರು ಯುವಕರು ಹಾಡುವಂಥ ಹಾಡುಗಳು ಅದನ್ನು ಹಾಡ್ತಾರೆ. ಇನ್ನು ಕೆಲವು ದೇಶ ಪ್ರೇಮಿಗಳು ದೇಶ ಪ್ರೇಮದ ಗೀತೆಗಳನ್ನು ಹಾಡ್ತಾರೆ. ನಮ್ಮ ದೇಶನೇ ಶ್ರೇಷ್ಠ ಅನ್ನೋ ಗೀತೆಗಳಿದೆ, ಪ್ರತಿಯೊಂದು ದೇಶಕ್ಕೆ ಅವರ ರಾಷ್ಟ್ರಗೀತೆಗಳಿದೆ, ಅದನ್ನು ಹೊಡ್ತಾ ಜೈಕಾರ ಹಾಕ್ತಾರೆ, ನನ್ನ ದೇಶಕ್ಕೆ ಜೈ 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 ಅಂತ. ಇದೆಲ್ಲವೂ ಕೂಡ ಮಂತ್ರ. ಸೊ ಇದರಿಂದ ಒಬ್ಬ ವ್ಯಕ್ತಿಯ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತೆ. ಯಾರು ಅಂತಹ ದೇಶ ಪ್ರೇಮ ಅಂತ ಬೆಳಿತಾನೆ ಅವನು ಮುಂದೆ ದೇಶಕ್ಕೋಸ್ಕರನೇ ಹೋರಾಡ್ತಾ ಇರ್ತಾನೆ. ಆದರೆ ಸತ್ತ ಮೇಲೆ ಅವನು ಅದೇ ದೇಶದಲ್ಲಿ ಹುಟ್ಟುತ್ತಾನೆ ಅನ್ನೋದು ಗ್ಯಾರಂಟಿ ಇಲ್ಲ. ಇನ್ನೊಂದು ದೇಶದಲ್ಲಿ ಹುಟ್ಟಬೋದು, ಪ್ರಾಣಿಯಾಗಿ ಹುಟ್ಟಬೋದು, ಪಕ್ಷಿಯಾಗಿ ಹುಟ್ಟಬೋದು. ಆದ್ದರಿಂದ ಅಂತಹ ಮಂತ್ರಗಳು ಶಾಶ್ವತವಾದ ಉಪಯೋಗ ಕೊಡೋದಿಲ್ಲ. ಹಾಗಂತ ದೇಶಗೀತೆ ರಾಷ್ಟ್ರಗೀತೆ ಹಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಹಾಡಬೇಕು, ಆದರೆ ಗೊತ್ತಿರಬೇಕು ಅದರಿಂದ ಸಿಗುವಂಥ ಲಾಭ ಏನು. ಪರಿಪೂರ್ಣವಾದಂಥ ಲಾಭ ಎಲ್ಲಿ ಸಿಗುತ್ತೆ? ಭಗವಂತನ ನಾಮಸ್ಮರಣೆ ಮಾಡುವಂಥ ಮಂತ್ರಗಳಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಮಂತ್ರ ಸಕಲ ದೇಶದವರಿಗೆ, ಸಕಲ ಜೀವಿಗಳಿಗೆ, ಯಾವುದೇ ದೇಶದವರಾಗಲಿ, ಯಾವುದೇ ಜಾತಿಯವರಾಗಲಿ, ಯಾವುದೇ ಭಾಷೆಯವರಾಗಿರಲಿ, ಯಾರೇ ಇರಲಿ, ಮಂತ್ರವನ್ನು ಧ್ಯಾನದಿಂದ ಜಪಿಸೋದ್ರಿಂದ, ಅದನ್ನು ಕೇಳಿಸ್ಕೊಳ್ಳೋದ್ರಿಂದ, ಶ್ರವಣ ಮಾಡೋದರಿಂದಲೂ ಕೂಡ ಒಬ್ಬನು ಸಕಲ ಕಲ್ಮಶಗಳಿಂದ ಮುಕ್ತರಾಗ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು 500 ವರ್ಷಗಳ ಹಿಂದೆ ಜಾರಿಕಂಡ ಅನ್ನುವಂಥ ವನದಲ್ಲಿ ಈ ಹರೇ ಕೃಷ್ಣ ಮಹಾಮಂತ್ರನ ಜಪಿಸ್ತಾ ಹೋಗ್ತಾ ಇರಬೇಕಾದ್ರೆ ಅಲ್ಲಿಂಥ ಪ್ರಾಣಿಗಳು, ಪಕ್ಷಿಗಳು, ಹುಲಿ, ಆನೆ, ಜಿಂಕೆ ಎಲ್ಲರೂ ಕೂಡ ವೈರತ್ವವನ್ನು ಮರೆತು ಒಬ್ರಿಗೊಬ್ರಿಗೆ ಆಲಿಂಗನ ಮಾಡ್ತಾ ನೃತ್ಯ ಮಾಡ್ತಾಯಿದ್ರು. ಈ ಮಂತ್ರ ನಿಜವಾದಂಥ ಪ್ರೀತಿ ಕೊಡುವಂಥ ಒಂದು ಮಂತ್ರ, ಜನರನ್ನು ಸಕಲ ಕಲ್ಮಶಗಳಿಂದ ಮುಕ್ತಿಗೊಳಿಸುವಂಥ ಮಂತ್ರ. ಅನ್ಯ ಮಂತ್ರಗಳು ನಮ್ಮನ್ನು ಒಂದು ದೇಶಕ್ಕೆ ಸೀಮಿತಗೊಳಿಸುತ್ತೆ. ಒಬ್ಬ ಈ ದೇಶದ ರಾಷ್ಟ್ರಗೀತೆ ಹಾಡ್ತಾನೆ, ಇನ್ನೊಬ್ಬ ಇನ್ನೊಂದು ರಾಷ್ಟ್ರಗೀತೆ ಹಾಡ್ತಾನೆ, ಆವಾಗ ಇಬ್ರಿಗೆ ಏನಾಗುತ್ತೆ? ವೈರತ್ವ ಅನ್ನೋದು ಬೆಳೆಯುತ್ತೆ. ಆದರೆ ಈ ಮಂತ್ರವನ್ನು ಜಪಿಸೋದ್ರಿಂದ ಎಲ್ಲರನ್ನೂ ಇದು ಒಗ್ಗೂಡಿಸುತ್ತೆ, ಭಗವಂತನ ಶರಣಾಗತಿಯನ್ನು ಕೊಡುತ್ತೆ. ಅದರಿಂದ ಮಂತ್ರ ಜಪಿಸಬೇಕು. ಯಾವುದು? ಹರೇ ಕೃಷ್ಣ ಮಹಾಮಂತ್ರ. ಅನಂತರ ಕೊನೆಯದಾಗಿ 10ನೇದು ಸಂಸ್ಕಾರ. ಇದು 10, ಇದು ಸಂಸ್ಕಾರ. ಎಂತಹ ಸಂಸ್ಕಾರ? ಸಂಸ್ಕಾರಗಳು ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ಒಂದು ಮಾರ್ಗದಲ್ಲಿ ನಡೆಸಲಿಕ್ಕೆ ಕೊಡುವಂತಹ ಪದ್ಧತಿಗಳು. ನಾನಾ ಪದ್ಧತಿಗಳು ಒಬ್ಬ ವ್ಯಕ್ತಿ ಆಚರಿಸ್ತಾನೆ. ಅಂದರೆ ಎಂತಹ ಸಂಸ್ಕಾರಗಳು ಮನಸ್ಸಿಗೆ ಬರಬೇಕು? ನಾವು ವೈರಾಗ್ಯ ಬರಬೇಕು ಜಗತ್ತಿನ ಮೇಲೆ. ಇದನ್ನು ಬಿಟ್ಟು ಜಗತ್ತಿನ ಮೇಲೆ, ಜಗತ್ತಿನ ವಸ್ತುಗಳ ಮೇಲೆ ಮೋಹಿತ ಆಗುವಂತಹ ಮಂತ್ರಗಳನ್ನು, ಸಂಸ್ಕಾರಗಳನ್ನು ಬೆಳೆಸ್ಕೊಂಡ್ರೆ ನಾವು ಮತ್ತೆ ಮತ್ತೆ ಸಂಸಾರದಲ್ಲಿ ಹುಟ್ಟಬೇಕಾಗತ್ತೆ.
ಹೇಗೆ ತಂದೆ ತಾಯರು ಮಕ್ಕಳಿಗೆ ಸಂಸ್ಕಾರ ಕೊಡ್ತಾರೆ, ಬುದ್ಧಿವಾದ ಹೇಳ್ತಾರೆ, ನೋಡು ನಾವು ಉನ್ನತವಾಗಿ ಬೆಳಿಬೇಕು. ಸೊ ಬೇರೆಯವರೆಲ್ಲ ಹೇಗೆ ಬೆಳೆದಿದ್ದಾರೆ, ಅವನು ದೊಡ್ಡ ಮನೆ ಮಾಡ್ಕೊಂಡಿದ್ದಾನೆ, ನೀನು ಕೂಡ ಬೆಳೆದು ಇದಕ್ಕಿಂತ ದೊಡ್ಡ ನೀನು ಮನೆ ಮಾಡಬೇಕು. ಅವನು ಇಷ್ಟ ಆಸ್ತಿ ಗಳಿಸಿದ, ನಿಮ್ಮಪ್ಪ ಇಷ್ಟ ಆಸ್ತಿ ಗಳಿಸಿದ್ರು, ನೀನು ಇದನ್ನು ಡಬಲ್ ಮಾಡಬೇಕು. ನಾವು ಇಲ್ಲೇ ಹಳ್ಳಿಯಲ್ಲಿ ಬೆಳೆದ್ವಿ, ನೀನು ಬೆಳೆದ ಮೇಲೆ ನಮ್ಮನ್ನು ಅಮೆರಿಕ ಕರ್ಕೊಂಡು ಹೋಗಬೇಕು. ಇದು ಸಂಸ್ಕಾರ. ಆ ಮಗುಗೆ ಬಾಲ್ಯದಿಂದಲೇ ಮಾತುಗಳನ್ನು ಹೇಳಿ 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 ಆ ವ್ಯಕ್ತಿ ಹೆಂಗೆ ಬೆಳಿತಾನೆ, ಓ ನನ್ನ ಇದೇ ಗುರಿ, ನನ್ನ ತಂದೆ ತಾಯಿಯರನ್ನು ತೃಪ್ತಿಪಡಿಸ್ಬೇಕು, ಇಷ್ಟೇ ನನ್ನ ಗುರಿ. ತಂದೆ ತಾಯಿ ಸಾಯೋ ಸಮಯದಲ್ಲಿ ಮಗನೂ ಅವನು ಕಾಪಾಡೋಕ್ಕಾಗೋದಿಲ್ಲ, ಅಥವಾ ಮಗ ಆಕಸ್ಮಿಕವಾಗಿ ಸಾಯಕ್ಕೆ ಹೋದರೆ ಸತ್ತರೆ ತಂದೆ ತಾಯಿರವನು ಕಾಪಾಡಲಿಕ್ಕೆ ಆಗೋದಿಲ್ಲ. ನಿಜವಾಗಿ ನಮ್ಮನ್ನು ಕಾಪಾಡುವಂಥವ್ರು ಯಾರು? ಭಗವಂತ. ಸುಹೃದಂ ಸರ್ವಭೂತಾನಾಂ, ಎಲ್ಲ ಜೀವಿಗಳನ್ನು ಪಾಲನೆ ಪೋಷಣೆ ಮಾಡುವಂತಹ ವ್ಯಕ್ತಿ ಭಗವಂತ ಕೃಷ್ಣ. ಎಲ್ಲ ಹೃದಯದಲ್ಲಿ ನೆಲೆಸ್ತಾ ಪರಮಾತ್ಮನಾಗಿ ಅವರ ಆಚಾರ ವಿಚಾರ ಎಲ್ಲವನ್ನು ಗಮನಿಸ್ತಾ ಇರುವಂಥವನು, ಪೋಷಣೆ ಮಾಡ್ತಾ ಇರುವಂಥವನು ನಿಜವಾದ ಸ್ನೇಹಿತ ಕೃಷ್ಣ. ಈ ಸಂಸ್ಕಾರ ಮಕ್ಕಳಿಗೆ ಕೊಡಬೇಕು, ಈ ಸಂಸ್ಕಾರ ನಾವು ಬೆಳೆಸ್ಕೋಬೇಕು. ಸೊ ಇಂತಹ ಸಂಸ್ಕಾರಗಳು ಬೆಳೆಸ್ಕೊಳ್ಳೋದ್ರಿಂದ ಒಬ್ಬ ವ್ಯಕ್ತಿಯು ಈ 3 ಗುಣಗಳಿಂದ ಮುಕ್ತನಾಗುತ್ತಾನೆ. ಅಂದರೆ ಇಲ್ಲಿ ಕೃಷ್ಣ ಹೇಳ್ತಾನೆ, ಈ 10 ವಿಷಯಗಳಿದೆ. ಈ 10 ವಿಷಯಗಳು ಯಾರು ಯಾವ ರೀತಿ ಉಪಯೋಗ ಮಾಡ್ಕೋತಾರೆ ಅವರು ಹಾಗಾಗೆ ಆ ಗುಣಗಳಲ್ಲಿ ಅವರು ಸಿಕ್ಕಾಕೋತಾರೆ. ಸೊ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಈಗ ತಾನೇ ಪ್ರಸ್ತಾಪಿಸಿದ 10 ಅಂಶಗಳಲ್ಲಿ ಸತ್ವಗುಣದಿಂದ ಕೂಡಿಯವುಗಳನ್ನು ಮಾತ್ರ ವೇದ ಜ್ಞಾನವುಳ್ಳ ಮಹರ್ಷಿಗಳು ಹೊಗಳಿದ್ದಾರೆ ಮತ್ತು ಒಪ್ಪಿಕೊಂಡಿದ್ದಾರೆ. ತಾಮಸ ಗುಣವುಳ್ಳವುಗಳು ಟೀಕಿಸಿದ್ದಾರೆ ಮತ್ತು ತಿರಸ್ಕರಿಸಿದ್ದಾರೆ, ಹಾಗೂ ರಾಜಸಯುಕ್ತವಾದವುಗಳ ಬಗೆಗೆ ಉಪೇಕ್ಷೆಯನ್ನು ತೋರಿಸಿದ್ದಾರೆ. ವ್ಯಕ್ತಿಯು ತನ್ನ ಆತ್ಮಜ್ಞಾನವನ್ನು ನೇರವಾಗಿ ಪಡೆಯುವವರೆಗೂ ಮತ್ತು 3 ಪ್ರಕೃತಿ ಗುಣಗಳಿಂದ ಉಂಟಾದ ಭೌತಿಕ ಶರೀರ ಮತ್ತು ಮನಸ್ಸುಗಳು ತಾನೇ ಎಂಬ ಮಾಯೆಯನ್ನು ಹೊಡೆದೋಡಿಸುವವರೆಗೂ ಅವನು ಸಾತ್ವಿಕ ಗುಣದಲ್ಲಿಯೇ ಈ ಅಂಶಗಳು ಬೆಳೆಸಿಕೊಳ್ಳಬೇಕು. ಸತ್ವಗುಣವನ್ನು ಹೆಚ್ಚಿಸಿಕೊಳ್ಳುವುದರಿಂದ ವ್ಯಕ್ತಿಯು ತನ್ನಷ್ಟಕ್ಕೆ ಧಾರ್ಮಿಕ ತತ್ವಗಳನ್ನು ಅರಿಯಬಲ್ಲನು ಮತ್ತು ಆಚರಣೆಗೆ ತರಬಲ್ಲನು. ಅಂತಹ ಆಚರಣೆಯಿಂದ ಅವನಲ್ಲಿರುವ ದಿವ್ಯ ಜ್ಞಾನವು ಜಾಗೃತವಾಗುತ್ತದೆ. ಸಾತ್ವಿಕ ಗುಣದಲ್ಲಿ ಇರೋದರಿಂದ ಒಬ್ಬನು ತಾಮಸಿಕ ಹಾಗೂ ರಾಜಸಿಕ ಗುಣಗಳಿಂದ ಮುಕ್ತನಾಗಬಹುದು. ಅದರಿಂದ ಯಾರು ಯಾವ ಗುಣದಲ್ಲಿದ್ದಾರೆ ಅದನ್ನು ತಿಳಿಬೇಕು, ಹಾಗೂ ಸಾತ್ವಿಕ ಗುಣದಲ್ಲಿ ಬೇಕಾಗಿರುವಂಥ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು. ಹೀಗೆ ಬಂದಾಗ, ಸಾತ್ವಿಕ ಗುಣಕ್ಕೆ ಬಂದಾಗ ಅವನು ಆಧ್ಯಾತ್ಮಿಕ ಚಿಂತನೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ತಾಮಸಿಕ ರಾಜಸಲ್ಲಿರುವಂಥವರು ಆಧ್ಯಾತ್ಮಿಕ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಆ ಸಾತ್ವಿಕ ಗುಣದಲ್ಲಿಯೂ ಕೂಡ ಇರಬಾರದು. ಬಿದಿರು ಮಳೆಯ ಕಾಡಿನಲ್ಲಿ ಕೆಲವು ಸಲ ಗಾಳಿಯು ಬೀಸಿ ಬಿದಿರಿನ ಬೊಂಬೆಗಳು ಪರಸ್ಪರ ತಿಕ್ಕಾಡುತ್ತದೆ. ಅಂತಹ ಘರ್ಷಣೆಯಿಂದ ಅಗ್ನಿಜ್ವಾಲೆಯು ಉಂಟಾಗಿ ತನಗೆ ಜನ್ಮ ಕೊಟ್ಟ ಕಾಡನ್ನೇ ಕಬಳಿಸಿಬಿಡುತ್ತದೆ. ಹಾಗೆಯೇ ಬೆಂಕಿಯು ತನ್ನಷ್ಟಕ್ಕೆ ಶಾಂತವಾಗುತ್ತದೆ. ಅದೇ ರೀತಿ ಭೌತಿಕ ಪ್ರಕೃತಿಯ ಗುಣಗಳ ಸ್ಪರ್ಧೆ ಮತ್ತು ಪರಸ್ಪರ ಕ್ರಿಯೆಗಳಿಂದಾಗಿ ಸ್ಥೂಲ ಹಾಗೂ ಸೂಕ್ಷ್ಮ ಭೌತಿಕ ಶರೀರಗಳು ಉತ್ಪತ್ತಿಯಾಗುತ್ತವೆ. ವ್ಯಕ್ತಿಯು ತನ್ನ ಮನಸ್ಸು ಮತ್ತು ಶರೀರಗಳನ್ನು ಜ್ಞಾನಾರ್ಜನೆಗಾಗಿ ಬಳಸಿದರೆ ಆಗ ಅಂತಹ ಜ್ಞಾನವು ಶರೀರದ ಸೃಷ್ಟಿಗೆ ಕಾರಣವಾದ ಪ್ರಕೃತಿಯ ಗುಣಗಳ ಪ್ರಭಾವವನ್ನು ನಾಶಪಡಿಸುತ್ತದೆ. ಹಾಗೆಯೇ ಬೆಂಕಿಯ ಹಾಗೆ ತಮ್ಮ ಹುಟ್ಟಿಗೆ ಕಾರಣವಾದ ಮೂಲವನ್ನು ಶರೀರ ಮತ್ತು ಮನಸ್ಸುಗಳ ಸ್ವಂತ ಕ್ರಿಯೆಗಳಿಂದಾಗಿ ನಾಶಪಡಿಸಿ ಶಾಂತವಾಗುತ್ತದೆ. ಭಗವಂತ ಉದಾಹರಣೆ ಕೊಡ್ತಾ ಇದ್ದಾನೆ, ಹೇಗೆ ನಾವು ಹುಟ್ಟಿದ್ದೀವಿ. ಈ ಹುಟ್ಟಿದ್ದು ಗುಣಗಳಿಂದ, ಈ ಶರೀರ 3 ಗುಣಗಳಿಂದ ಬಂದಿರುವಂತಹ ಒಂದು ಯಂತ್ರರೂಢಾನಿ ಮಾಯೆಯ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಈ ಶರೀರ ಒಂದು ಯಂತ್ರ, ಒಂದು ವೆಹಿಕಲ್ ಇದ್ದ ಹಾಗೆ. ಹೇಗೆ ಗಾಡಿ ಇದೆ, ಗಾಡಿಗೆ ಚಕ್ರಗಳಿದೆ, ಅದಕ್ಕೊಂದು ಇಂಜಿನ್ ಇದೆ, ಪೆಟ್ರೋಲ್ ಹಾಕೋಕ್ಕೆ ಪೆಟ್ರೋಲ್ ಟ್ಯಾಂಕ್ ಇದೆ, ಲೈಟ್ ಇದೆ. ಸೊ ಹಾಗೆ ನಮಗೆ ಕಣ್ಣುಗಳಿದೆ, ಮಾತಾಡ್ತೀವಿ, ಹಾರ್ನ್, ಹಾಗೆ ಓಡಾಡಲಿಕ್ಕೆ ಕಾಲುಗಳಿದೆ, ಕೈಗಳಿದೆ. ಆದರೆ ನಿಜವಾಗಿ ಈ ಯಂತ್ರವನ್ನು ಚಾಲನೆ ಮಾಡುವಂಥವನು ಒಳಗಿರುವಂತಹ ಜೀವಾತ್ಮ. ಸೊ ಜೀವಾತ್ಮ ಇದ್ದರೆ ಈ ಯಂತ್ರ ಅದು ಚಲಿಸುತ್ತೆ. ಸೊ ಈ ಯಂತ್ರ 3 ಗುಣಗಳಿಂದ ಕೂಡಿದ್ರೂ ಕೂಡ ಇಲ್ಲಿ ಭಗವಂತ ಉದಾಹರಣೆ ಕೊಡ್ತಾ ಇದ್ದಾನೆ. ಯಾವ ರೀತಿ ಕಾಡಿನಲ್ಲಿ ಬಂಬು ಗಿಡಗಳಿರುತ್ತೆ,
ಸೊ ಬಂಬು ಅದು 2 ಗಿಡ, ಆದರೆ 2 ಬಂಬುಗಳು ಬೇಸಿಗೆಯಲ್ಲಿ ಉಜ್ಜಿ ಏನಾಗುತ್ತೆ, ಅದರಿಂದ ಅಗ್ನಿ ಉತ್ಪನ್ನ ಆಗುತ್ತೆ. ಆ ಅಗ್ನಿಯಿಂದ ಆ ಕಾಡನ್ನೇ ಅದು ನಾಶ ಮಾಡುತ್ತೆ. ಕಾಡಲ್ಲೇ ಬೆಳೆದಿದ್ದು, ಆದರೆ ಅದರ ಒಂದು ವ್ಯವಹಾರದಿಂದ ಕಾಡೇ ನಾಶ ಆಗುತ್ತೆ. ಹಾಗೆಯೇ ನಾವು ಈ ಸಂಸಾರದಲ್ಲಿ ಹುಟ್ಟಿದ್ವಿ, ಈ ಭೌತಿಕವಾದ ಶರೀರ ಒಂದು ಪ್ರಾಪ್ತಿಯಾಗಿದೆ. ಆದರೆ ಈ ಭೌತಿಕ ಶರೀರದಲ್ಲಿ ನಾವು ಆಧ್ಯಾತ್ಮಿಕ ಚಿಂತನೆ ಮಾಡಿದರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪಿಸಿದರೆ ನಾವು ಈ ಶರೀರದ ಚಟುವಟಿಕೆಯಿಂದ ನಾವು ಆಧ್ಯಾತ್ಮಿಕತೆಯನ್ನು ಪಡಿಬಹುದು. ಈ ಶರೀರದಲ್ಲಿ ಬೇರೆ ಕಾರ್ಯಗಳು ಮಾಡ್ಬೋದು. ಆಹಾರ, ನಿದ್ರಾ, ಭಯ, ಮೈಥುನ, ತಿನ್ನೋದು, ಮಲ್ಕೊಳ್ಳೋದು, ಸಂಸಾರ ಮಾಡೋದು, ಕಿತ್ತಾಡೋದು, ಈ ಕೆಲಸಗಳು ಮಾಡ್ಬೋದು. ಆದರೆ ಇದರಿಂದ ಮತ್ತೆ ನಮಗೆ ಶರೀರ ಪಡುತ್ತೆ. ಆದರೆ ಇದೇ ಶರೀರದಲ್ಲಿ ಧರ್ಮದ ಆಚರಣೆ ಮಾಡಿದ್ರೆ, ಭಗವಂತನ ಚಿಂತನೆ ಮಾಡಿದ್ರೆ, ಈ ನಾಲಿಗೆಯಿಂದ ನಾವು ಏನೇನೋ ಒದರಾಡೋ ಬದಲು, ಏನೇನೋ ಮಾತಾಡೋ ಬದಲು ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ, ಭಗವಂತನಿಗೆ ಅರ್ಪಣೆಯಾದ ಪ್ರಸಾದವನ್ನು ಸ್ವೀಕಾರ ಮಾಡೋದರಿಂದ ನಮ್ಮ ಇಂದ್ರಿಯಗಳು ನಮ್ಮನ್ನು ಈ ಶರೀರದಿಂದ ಮುಕ್ತಿಗೊಳಿಸುತ್ತೆ. ಶರೀರ 2 ಶರೀರ ಇದೆ, ಸೂಕ್ಷ್ಮ ಶರೀರ ಮತ್ತು ಗಾಢ ಶರೀರ. ಆದರೆ ಈ ಶರೀರದ ಉಪಯೋಗ ನಾವು ಮಾಡ್ಕೋಬೋದು. ಸರಿಯಾದ ಉಪಯೋಗ ಭಗವಂತನ ಸೇವೆ, ಋಷಿಕೇಶ ಸೇವನಂ. ನಮ್ಮ ಎಲ್ಲ ಇಂದ್ರಿಯಗಳಿದೆ, ಆ ಇಂದ್ರಿಯಗಳ ಒಡೆಯನಾದಂತಹ ಭಗವಂತನ ಸೇವೆಗೆ ಉಪಯೋಗ ಮಾಡಿದ್ರೆ ಈ ಲಭಿಸಿದಂಥ ಶರೀರವೂ ಕೂಡ ಸಫಲವಾಗುತ್ತೆ. ಅದೇ ಇದನ್ನು ಮಾಯೆಯ ಪ್ರಭಾವದಲ್ಲಿ ಉಪಯೋಗಿಸಿದ್ರೆ ಮತ್ತೆ ನಾವು ಮಾಯೆಯಲ್ಲಿ ಸಿಕ್ಕಾಕೋತೀವಿ. ಸೊ 2 ಕೂಡ ಉಪಯೋಗ ಇದೆ ಈ ಶರೀರದಿಂದ. ಶರೀರ ಸಿಕ್ಕಿದೆ, ಕೆಟ್ಟದೇನಲ್ಲ. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಹೇಳ್ತೀವಿ ಯುಕ್ತ ವೈರಾಗ್ಯ. ನಮ್ಮ ಹತ್ರ ಮನೆ ಇದೆ, ಸಂಸಾರ ಇದೆ, ಅದನ್ನು ಭಗವಂತನ ಚಿಂತನೆಯಲ್ಲಿ ತೊಡಗಿಸ್ಬೇಕಷ್ಟು. ನಾವು ಕೇವಲ ಇಂದ್ರಿಯ ತೃಪ್ತಿಗೋಸ್ಕರ ತೊಡಗಿಸಿದ್ರೆ ಮಾಯಲ್ಲಿರ್ತೀವಿ. ಆದರೆ ಅದೇ ಜಾಗವನ್ನು ಮನೆಗೆ ಕೇವಲ ನೆಂಟರನ್ನು ಕರೆಯೋದು, ಅವ್ರನ್ನ ಕರೆಯೋದು, ಪಾರ್ಟಿ ಮಾಡೋ ಬದಲು ಭಕ್ತರನ್ನು ಕರೆಸಿ ಮನೆಯಲ್ಲಿ ಕೀರ್ತನೆ ಮಾಡಿಸುವಂಥದ್ದು, ಆಗ ಮನೆಯ ಶುದ್ಧೀಕರಣವಾಗುತ್ತೆ, ಮನೆಯಲ್ಲಿರೋ ಜನರ ಶುದ್ಧೀಕರಣ ಆಗುತ್ತೆ. ಸೊ ಹೀಗೆ ನಮ್ಮ ಪ್ರತಿಯೊಂದು ಚಟುವಟಿಕೆಗಳು, ಸೊ ಮುಖ್ಯವಾಗಿ ಇಲ್ಲಿ ಭಗವಂತ 10 ಅಂಶಗಳು ಕೊಟ್ಟಿದ್ದಾನೆ. ಈ 10 ಅಂಶಗಳನ್ನು ಪಾಲನೆ ಮಾಡೋದರಿಂದ ಒಬ್ಬನು ಉನ್ನತವಾದಂತಹ ಗುಣಕ್ಕೆ ಏರ್ತಾನೆ. ಅಂತಹ ಒಂದು ಗುಣಕ್ಕೆ ಏರಿದಂಥವನು ಯಾವುದೇ ರೀತಿಯ ಭೌತಿಕ ಪ್ರಭಾವದಲ್ಲಿ ಅವನು ಮುಳುಗೋದಿಲ್ಲ. ಭಗವದ್ಗೀತೆಯ 2ನೇ ಅಧ್ಯಾಯ 19ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಷು ಭೂತೇಷು ಮದ್ಭಕ್ತೈ ಲಭತೆ ಪರಂ. ಯಾವಾಗ ಒಬ್ಬನು ಈ ಜಗತ್ತಿನಲ್ಲಿ ನನಗೆ ಮಾಡುವಂಥದ್ದು, ಗಳಿಸುವಂಥದ್ದು, ಸಂಗಣ ಮಾಡುವಂಥದ್ದು ಏನೂ ಕೂಡ ಇಲ್ಲ, ಇದೆಲ್ಲವೂ ಕೂಡ ಭಗವಂತನದು, ಆದ್ದರಿಂದ ನಾನು ಎಲ್ಲವನ್ನು ಭಗವಂತನ ಸೇವೆಗೋಸ್ಕರ ಉಪಯೋಗ ಮಾಡ್ತೀನಿ ಅನ್ನುವಂಥ ಚಿಂತನೆ, ಅದಕ್ಕೆ ಹೇಳ್ತೀವಿ ಬ್ರಹ್ಮಭೂತ. ಅಂತಹ ಚಿಂತನೆಗೆ ಬಂದಂಥವನು ಭಗವಂತನನ್ನು ಪಡೆಯುತ್ತಾನೆ. ಮುಂದೆ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಇಂತಹ ಒಂದು ಸ್ಥಾನ ಇದು ಭಕ್ತಿಯ ಒಂದು ಹಂತ. ಭಕ್ತಿಯ ಪರಿಪೂರ್ಣತೆ ಅನ್ನೋದು ಪ್ರೇಮ. ಜೀವದಲ್ಲಿ ಒಬ್ಬ ವ್ಯಕ್ತಿಗೆ ಭಗವಂತನ ಮೇಲೆ ಪ್ರೇಮ ಅನ್ನೋಂಥದ್ದು ಬಂದರೆ ಅವನಿಗೆ ಭಗವಂತ ಸಿಗ್ತಾನೆ. ಅರೆ ಅದು ಎಲ್ಲಿಂದ ಶುರುವಾಗುತ್ತೆ? ಶುರುವಾಗುವಂಥ ಹಂತ ಕೇಳ್ತೀವಿ ಶ್ರದ್ಧಾ. ಅನಂತರ ಬರುತ್ತೆ ಸಾಧು ಸಂಘ. ಭಕ್ತರ ಸಂಘದಲ್ಲಿ ಏನು ಮಾಡ್ತಾನೆ? ಮುಂದೆ ಅವನು ಭಜನ ಕ್ರಿಯೆಯಿಂದ ಏನಾಗುತ್ತೆ? ಹೃದಯದಲ್ಲಿ ಅಡಗಿರುವಂತಹ ಕಲ್ಮಶಗಳು, ಅನರ್ಥಗಳು ದೂರ ಆಗುತ್ತೆ. ಅನರ್ಥಗಳು ದೂರ ಆದಾಗ ಏನಾಗುತ್ತೆ? ಆ ವ್ಯಕ್ತಿ ಆ ಒಂದು ಮಾರ್ಗದಲ್ಲಿ ಸ್ಥಿರವಾಗ್ತಾನೆ. ಅದಕ್ಕೆ ನಿಷ್ಠೆಯಲ್ಲಿ ನಡೆದಾಗ ಮುಂದೆ ಅವನಿಗೆ ಆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ರುಚಿ ಅನ್ನೋದು ಬರುತ್ತೆ. ರುಚಿ ಮುಂದುವರಿಸಿದಾಗ ಅವನು ಭಕ್ತರ ಪದಚಿಹ್ನೆಯಲ್ಲಿ ನಡೀತಾನೆ. ಅದಕ್ಕೆ ಆಸಕ್ತಿಯ ಮುಂದೆ ಹೊರದಾಗ, ಭಕ್ತರ ಚರಣಕಮಲದಲ್ಲಿ ಅವರ ಪದಚಿಹ್ನೆಯಲ್ಲಿ ನಡೆದಾಗ ಮುಂದೆ ಸಿಗುವಂತಹದ್ದು ಭಾವ ಅಂದಾಗ ನಾನು ಯಾರು ಅನ್ನೋದು ನಮ್ಗೆ ಗೋಚರ ಆಗುತ್ತೆ. ಈಗ ನಮಗೆ ಕನ್ನಡಿಯಲ್ಲಿ ನೋಡಿದಾಗ ನಮ್ಮ ಶರೀರ ಗೊತ್ತಾಗ್ತಾ ಇದೆ, ಆದರೆ ನಮ್ಮ ಆತ್ಮದ ರೂಪ ಏನೋ ನಮಗೆ ಗೊತ್ತಿಲ್ಲ. ಆತ್ಮದ ರೂಪ ಪ್ರಕಟವಾಗುತ್ತೆ ಭಾವ ಅನ್ನುವಂತಹ ಸ್ತರಕ್ಕೆ ಹೋದಾಗ. ಆ ಭಾವದಲ್ಲಿ ಇನ್ನೂ ಭಕ್ತಿ ಮುಂದುವರಿಸಿದಾಗ ಆಗ ನಮಗೆ ಗೋಚರ ಆಗುತ್ತೆ ಪ್ರೇಮ. ಭಗವಂತ ನಮಗೆ ಸಿಗ್ತಾನೆ, ಭಗವಂತನ ಲೋಕಕ್ಕೆ ನಾವು ಹೋಗ್ತೀವಿ. ಸೊ ಈ ಒಂದು ಹಂತದಲ್ಲಿ ಅನರ್ಥ ನಿವೃತ್ತಿ,
ತುಂಬ ಮುಖ್ಯಕರವಾದಂಥದ್ದು. ಅನರ್ಥಗಳು ಅಂತ ಹೇಳಿದ್ರೆ ನಮ್ಮ ಒಳಗಡೆ ನಾನಾ ರೀತಿಯ ಆಸೆಗಳಿದೆ. ಆ ಆಸೆಗಳು ಇರೋ ಕಾರಣ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಅವನ್ನ ಹಿಡ್ಕೊಳ್ಳುತ್ತೆ ಅದು. ಬರ್ತೀರಾ, ಪೂಜೆ ಮಾಡ್ತೀರಾ, ಒಂದು ಸಲ ಪೂಜೆ ಮಾಡ್ತೀರಾ, ಒಂದು ಸಲ ಜಪಿಸ್ತೀರಾ, ಮತ್ತೆ ಪುನಃ ಬೇರೆ ಏನೋ ಚಿಂತನೆಗಳು ಬಂದಾಗ ಸರಿಯಪ್ಪ ಇದು ಬೇಡ ಇದು. ಸೊ ಇದಕ್ಕೆ ಹೇಳೋದು ಇದು ನಿಷ್ಠೆ ಇಲ್ಲದೆ ಇರುವಂಥದ್ದು. ಅನರ್ಥಗಳು ಇದ್ದಾಗ ಅದಕ್ಕೆ ಹೇಳ್ತೀವಿ ಅನೈಷ್ಟಿಕವಾದಂತಹ ಕಾರ್ಯಗಳು. ಅದನ್ನು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು 6 ವಿಷಯಗಳು ಹೇಳಿದ್ದಾರೆ. ಅನಿಷ್ಠಿತ ಭಕ್ತಿ, ಭಕ್ತಿಗೆ ಬಂದಿದ್ದೀರಾ, ಅರೆ ಇನ್ನೂ ನಿಷ್ಠೆ ಅನ್ನೋದು ಬಂದಿಲ್ಲ. ಒಂದು ವಾರ ಬರ್ತಾರೆ, ಹೌದಪ್ಪ ಗುಡಿಗೆ ಹೋದ್ವಿ ಚೆನ್ನಾಗಿತ್ತು, ಆದರೆ ತಿರ್ಗಾ ಹೋಗಿ ಮನೆಗೆ ಹೋದ್ಮೇಲೆ ಭೌತಿಕ ಜನರ ಚಿಂತನೆಯಲ್ಲಿ ತೊಡಗಿದ ಮೇಲೆ ಸಂಘ ಮಾಡಿದ್ಮೇಲೆ ಮನಸ್ಸನ್ಸುತ್ತೆ, ಸರಿ ಈ ವಾರನ ಹೋಗಬೇಕಾ, ಅಷ್ಟು ದೂರ ಹೋಗಬೇಕಲ್ಲ, ಒಂದು ಸಲ ಹೋದ್ವಲ್ಲ ಸಾಕ್ಬಿಡು, ನೋಡೋಣ ಇನ್ನೊಂದು ಯಾವುದ್ರ ಹಬ್ಬಕ್ಕೆ ಹೊಂದಾಗ ಹೋಗೋಣ, ಅಲ್ಲ ಇನ್ನೊಂದು ಸಲ ಜನ್ಮಾಷ್ಟಮಿ ಬಂದಾಗ ಹೋಗೋಣ. ಅರೆ ಬೇರೆ ನೆಂಟರ ಮನೆಯಲ್ಲಿ ಮದುವೆ ಆಯಿತು, ಏನೋ ಇದಾಯಿತು, ಇನ್ನೇನೋ ಫಂಕ್ಷನ್ ಇತ್ತು, ಅಲ್ಲಿ ಚಿಂತನೆ ಬರೋದಿಲ್ಲ. ಇನ್ನು ಮನೆ ಹೋಗಿದ್ದಲ್ಲ ಒಂದು ಫಂಕ್ಷನ್ಗೆ ಹೋದಲ್ಲ, ಇಲ್ಲ ಅಲ್ಲೂ ಫಂಕ್ಷನ್ ಹೋಗಿದೆ, ಇವ್ರ ಹತ್ರನೂ ಹೋಗಬೇಕು, ಅಲ್ಲೂ ಹೋಗಬೇಕು, ಎಲ್ಲ ಕಡೆ ಸುತ್ತಾಡಲಿಕ್ಕೆ ಮನಸ್ಸು ಪ್ರೇರಣೆ ಕೊಡುತ್ತೆ. ಆದರೆ ಮಂದಿರಕ್ಕೆ ಹೋಗಲಿಕ್ಕೆ ಪ್ರೇರಣೆ ಬರೋದಿಲ್ಲ. ಹೋದರೆ ಅದೇ ಭಕ್ತರ ಸಂಘ, ಅದೇ ನಾಮಸ್ಮರಣೆ, ಅದೇ ಪ್ರಸಾದ, ಸಾಕು. ಒಂದು ಸಲ ವರ್ಷಕ್ಕೊಮ್ಮೆ ಹೋಗಿ ತಿಂದರೆ ಸಾಕು. ಜಾಸ್ತಿ ಪ್ರಸಾದ ತಿಂದ್ಬಿಟ್ಟು ಎಲ್ಲೋ ನಮಗೆ ಇನ್ನೂ ಭ್ರಮಿತರಾಗ್ಬಿಡ್ತೀವಿ. ಅಂದರೆ ಭೌತಿಕ ಜನರ ಜೊತೆ ಇದ್ದರೆ ನಮಗೆ ಜ್ಞಾನೋದಯ ಸಿಗುತ್ತೆ. ಸೊ ಇದೆಲ್ಲ ಅನಿಷ್ಠಿತ, ಇದಕ್ಕೆ ಅನರ್ಥಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ 6 ವಿಷಯಗಳನ್ನ ಹೇಳಿದ್ದಾರೆ ವಿಶ್ವನಾಥ ಚಕ್ರವರ್ತಿ ಠಾಕೂರರು. ಅನೈಷ್ಠಿತ ಭಕ್ತಿ, ಸೊ ಭಕ್ತಿಯಲ್ಲಿ ಇದು ವಿಭಾಗ. ಕರ್ಮಿಗಳೆಲ್ಲ ಅನೇಕರು ನಾಸ್ತಿಕರಿದ್ದಾರೆ, ಅದು ಬೇರೆ ವಿಷಯ. ಭಕ್ತಿಗೆ ಬಂದಂಥವ್ರು ಪೂಜೆ ಮಾಡ್ತಾ ಇದ್ದಾರೆ, ನಂಬಿಕೆ ಇದೆ, ಭಗವಂತ ಇದೆ, ಅದರಲ್ಲಿ ಸ್ಥಿರವಾಗಿಲ್ಲ, ಇದರಲ್ಲೇ ನಡಿಬೇಕು ಅಂತ ಬಂದಿಲ್ಲ. ಅದಕ್ಕೇನೆಲ್ಲ ಕಾರಣಗಳಿದೆ. ಪ್ರಥಮವಾಗಿ ಉತ್ಸಾಹಮಹಿ 6 ವಿಷಯಗಳು. 2ನೇದು ಘನತರಲ, 3ನೇದು ವ್ಯೂಢ ವಿಕಲ್ಪ, 4ನೇದು ವಿಷಯ ಸಂಗರ, 5ನೇದು ನಿಯಮಕ್ಷಮ, 6ನೇದು ತರಂಗರಾಗಿಣಿ. ನಾನಾ ಹೆಸರುಗಳು, ಅದೆಲ್ಲ ನಾನಾ ಗುಣಗಳು. ಸೊ ಪ್ರಥಮವಾಗಿ ಉತ್ಸಾಹಮಯಿ, ಇದು ಒಂದು ಅನರ್ಥ. ಇದೆಲ್ಲ ಎಲ್ಲಿ ಬರುತ್ತೆ? ಅನಿಷ್ಠಿತ ಭಕ್ತಿ ಅನ್ನೋದಲ್ಲಿ ವಿಭಾಗಗಳು. ಉತ್ಸಾಹಮಯಿ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಂದಿದ್ದರೂ ಕೂಡ ಯಾರಾದರೂ ಹೊಗಳಬೇಕು, ಹೊಗಳಿದ್ರೆ ಉತ್ಸಾಹ. ಯಾರಾದರೂ ಬಂದವು ಚಲೋ ಬಂದಿದೆಯಪ್ಪ ಅಂತ ಯಾರಾದರೂ ಬಂದಾಗ ಅವ್ರನ್ನ ಸ್ವಾಗತ ಮಾಡಬೇಕು. ಬಂದಿದ್ದೀರಾ ಮಾತಾಡ್ಸಿದ್ರೆ ಅವನಿಗೆ ಮತ್ತೆ ಬರಲಿಕ್ಕೆ ಆಸಕ್ತಿ ಬರುತ್ತೆ. ಯಾರೂ ಕರೀಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಯಾರನ್ನು ಏನು ಮಾತಾಡಿಸ್ಲೇ ಇಲ್ಲಪ್ಪ, ಅದಕ್ಕೆ ಗುಡಿಗೆ ಹೋಗೋದಿಲ್ಲ. ಅಥವಾ ಯಾರಾದರೂ ಹಾಡಿದಾಗ ಚೆನ್ನಾಗಿ ಹಾಡಿದೆ ನೀನು, ಚೆನ್ನಾಗಿ ಅಡುಗೆ ಮಾಡಿದೆ ನೀನು ಅಂದರೆ ಅವ್ರಿಗೆ ಯಾರೋ ಒಬ್ಬರು ಗುಣಗಾನ ಮಾಡ್ತಾ ಇರಬೇಕು. ಸೊ ಗುಣಗಾನ ಇದ್ದರೆ ಅವನಿಗೆ ಉತ್ಸಾಹ, ಗುಣಗಾನ ಮಾಡದೇ ಇದ್ದರೆ ಅವ್ನಿಗೆ ಉತ್ಸಾಹ ಕಳ್ಕೊತಾನೆ. ಸೊ ಇದು ಒಂದು ಅನರ್ಥ. ಸೊ ಇಂತಹ ಅಪೇಕ್ಷೆ ಇರಬಾರ್ದು. ಹೇಗೆ ಸಣ್ಣ ಮಕ್ಕಳಿಗೆ ಅವನು ಹಲ್ಲು ಉಜ್ಜಿದ್ರೆ ಹೌದಪ್ಪ ಹಲ್ಲು ಉಜ್ಜಿದೆ ಒಳ್ಳೆ ಗುಡ್ ಬಾಯ್ ಅಂತಾರೆ. ಅವನು 20 ವರ್ಷ ಆದಮೇಲೆ ತಿರ್ಗಾ ಬಂದ್ಬಿಟ್ಟು ನಾನು ಹಲ್ಲು ಉಜ್ಜಿದೆ ಅಂತಂದರೆ ಏನಂತೀರ? ಮುಖ ನೋಡ್ತಾರೆ, ಏನು ಹೇಳ್ತಾನೆ, ಏನು ಹಲ್ಲು ಉಜ್ಜಿದೆ ಅನ್ನೋದ್ರಲ್ಲಿ ಏನಿದೆ, ಅವನು ಇನ್ನೇನೋ ಕೆಲಸ ಮಾಡಬೇಕಾಗಿದೆ. ಹಾಗೆಯೇ ಭಕ್ತರು ಶುರುವಿನಲ್ಲಿ ಉತ್ಸಾಹ ಕೊಡ್ತಾರೆ, ಬನ್ನಿ ಬಂದ್ಯಾ ತುಂಬ ಚಲೋ ಆಯಿತು. ದಿನಗಳು ಹೋಗ್ತಾ ಇದ್ದಾಗೆ ಅವನ ಬುದ್ಧಿ ಏನು ಬರಬೇಕು, ಸ್ವತಃ ಆಗಿ ಬರಬೇಕು. ಯಾವುದೇ ರೀತಿ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಯಾವಾಗ ಅಪೇಕ್ಷೆ ಇಟ್ಕೋತಾನೆ ಏನಾಗುತ್ತೆ, ಈ ಅನರ್ಥ ಉತ್ಸಾಹಮಯ ಅಪೇಕ್ಷೆಯಲ್ಲಿ ಅನರ್ಥದಲ್ಲಿ ಸಿಕ್ಕಾಕೋತಾನೆ. ಅದರಿಂದ ಮೇಲೆ ಇರಬೇಕು. ಎಲ್ರಿಗೂ ಇರುತ್ತೆ, ಇದು ಇಲ್ಲ ಅಂತಿಲ್ಲ. ಉತ್ಸಾಹಮಯಿ ಇದು ಗುರುಗಳು ತೋರಿಸ್ಕೊಡ್ತಾ ಇದ್ದಾರೆ, ಇಂತಹ ದೋಷಗಳು ಇರುತ್ತೆ, ಅದರಿಂದ ಇಂತಹ ದೋಷಗಳಿಂದ ಇನ್ನೂ ಹೊರಗೆ ಬರಬೇಕು. ಯಾವಾಗಲೂ ತಾನು ಮಾಡಿದಾಗ ಯಾರು ಮಾಡಿದ್ರೆ ಕಾಣಿಸ್ದಾಗ ಚೆನ್ನಾಗಿ ಮಾಡೋದು. ಯಾಕಂದರೆ ಅವ್ರು ಹೊಗಳ್ತಾರೆ, ಚೆನ್ನಾಗಿ ಮಾಡ್ತಾ ಇದೆಯಾ. ಅವ್ರದ್ದು ಆ ಕಡೆ ಹೋದ ತಕ್ಷಣ ಮತ್ತೆ ಸುಮ್ಮನೆ ಸೋಮೇರಿ ಥರ ಇರೋದು. ಸೊ ಇಂತಹ ಗುಣಗಳು ಭಗವಂತ ಗಮನಿಸ್ತಾ ಇದ್ದಾನೆ. ಯಾರು ಗಮನಿಸ್ತಾ ಇದ್ದರೂ ಭಗವಂತ ಗಮನಿಸ್ತಾನೆ. ಭಗವಂತ ಮುಂದುವರಿಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅದಕ್ಕೆ ಉತ್ಸಾಹಮಯಿ ಇಂತಹ ಸುಳ್ಳು ಉತ್ಸಾಹಗಳನ್ನು ಬಿಡಬೇಕು. ಎರಡನೇದು ಘನತರಲ.
ಘನ ತರಲ ಅಂತ ಹೇಳಿದ್ರೆ ಒಂದು ದಿವಸ ಆಸಕ್ತಿ ಜಾಸ್ತಿ, ಇನ್ನೊಂದು ದಿವಸ ಆಸಕ್ತಿ ಕಡಿಮೆ. ಒಂದು ದಿವಸ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು 16 ಮಾಲೆ ಜಪ ಮಾಡಬೇಕು, ಇವತ್ತು ನಾನು ಓದ್ತೀನಿ, ಎಲ್ಲ ಭಗವದ್ಗೀತಾ ಓದ್ಬಿಡ್ತೀನಿ ಹೇಳಿದ್ರಲ್ಲ, ಮತ್ತು ಬುಕ್ ಇಟ್ಕೊಂಡು 1-2 ತಾಸು ಓದ್ಬಿಡ್ತಾರೆ. ಆಮೇಲೆ ಮರು ದಿವಸ ಆ ಬುಕ್ ಮುಟ್ಟೋಕ್ಕೆ ಹೋಗೋದಿಲ್ಲ, ಇನ್ನು ಹಲವು ದಿವಸಗಳು ಮುಟ್ಟಕ್ಕೆ ಹೋಗೋದಿಲ್ಲ. ಮತ್ತು ಇನ್ನೆಲ್ಲೋ ಒಂದು ದಿವಸ ಸುಮಾರು ದಿವಸ ಆಯಿತು ಓದಿಲ್ಲ, ತಿರ್ಗಾ ಅಷ್ಟಿಗೆ ಮೊದಲು ಓದಿದ್ದು ಮರ್ತೋಗ್ಬಿಟ್ಟಿರುತ್ತೆ, ತಿರ್ಗಾ ಫಸ್ಟಿಂದ ಓದೋದು. ಒಂದು ಸ್ವಲ್ಪ ಓದ್ತಾರೆ ಮತ್ತು ಉತ್ಸಾಹ ಕಳ್ಕೊತಾರೆ. ಸೊ ಇದು ಕೂಡ ಇದಕ್ಕೆ ಘನ ತರಳ. ಒಂದು ದಿವಸ ಉತ್ಸಾಹ ಮತ್ತು ಮರು ದಿವಸ ಉತ್ಸಾಹ ಇರೋದಿಲ್ಲ. ಇದು ಮುಖ್ಯವಾಗಿ ಅಧ್ಯಯನದಲ್ಲಿ. ಅದು ಮುಂದೆ ಇದ್ದು ಒಂದು ರೀತಿ, ಎರಡನೇದು ಅಧ್ಯಯನ ಮಾಡಲಿಕ್ಕೆ, ಯಾಕಂದರೆ ಅಧ್ಯಯನ ಮಾಡಬೇಕಾಗಿದೆ. ಭಗವದ್ಗೀತಾ ಭಾಗವತಂ ಪ್ರತಿನಿತ್ಯ ನಿತ್ಯಂ ಭಾಗವತ ಸೇವೆಯ, ಪ್ರತಿನಿತ್ಯ ಓದಬೇಕಾಗಿದೆ. ಆದರೆ ಒಂದು ದಿವಸ ಆಸಕ್ತಿ, ಒಂದು ದಿವಸ ಆಸಕ್ತಿ ಇಲ್ಲದೆ ಇರುವಂಥದ್ದು, ಅಂತಹ ಒಂದು ಗುಣ ಘನ ತರಲ. ಮೂರನೇದು ವ್ಯೂಢ ವಿಕಲ್ಪ. ಸೊ ವ್ಯೂಢ ವಿಕಲ್ಪ ಅನ್ನುವಂಥದ್ದು ಆಶ್ರಮದಲ್ಲಿ ಒಂದು ರೀತಿಯ ಚಿಂತನೆ. ಇವಾಗ ಗೃಹಸ್ಥರಿದ್ದಾರೆ, ಅನೇಕರು ಗೃಹಸ್ಥರಿದ್ದೀರ, ಸಂಸಾರ ಇದೆ. ಆದರೆ ಮಂದಿರಕ್ಕೆ ಬಂದಾಗ ಮನಸ್ಸು ಅನಿಸ್ಬಿಡುತ್ತೆ, ಈ ಬ್ರಹ್ಮಚಾರಿಗಳ ಆರಾಮಾಗಿಯಲ್ಲ ಜೀವನ, ನಾನು ಸುಮ್ಮನೆ ಮದುವೆ ಆಗ್ಬಿಟ್ಟೆಪ್ಪ, ಅದ್ರ ಬದಲು ನಾನು ಮನೆಯಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟು ಗುಡಿ ಸೇರ್ಕೋಬೇಕು, ಸ್ವಾಮಿಗಳೇ, ಗುರುಗಳೇ, ಪ್ರಭುಗಳೇ, ನಾನು ಗುಡಿಗೆ ಸೇರ್ಕೋಬೇಕು ಅಂತಿದ್ದೀನಿ, ಏನು ಮಾಡಬೇಕು ಹೇಳಿ. ಆಮೇಲೆ ಗುಡಿಯಲ್ಲಿ 1-2 ದಿವಸ ಇರ್ತಾರೆ. ಗುಡಿಯಲ್ಲಿ 2 ದಿವಸ ಆದಮೇಲೆ ಯಾಕೋ ಮನೆ ಚಿಂತನೆ ಬರ್ತಾ ಇದೆಯಲ್ಲ, ಹೆಂಗೆ ಸಂಸಾರ ಬಿಟ್ಬಿಟ್ಟು ಹೆಂಗೆ ನಾನು ಇಲ್ಲಿ ಸೇರ್ಕೊಳ್ಳೋದು, ಹಂಗೆ ಮಾಡಬಾರ್ದಲ್ಲ. ಮತ್ತು ತಿರ್ಗಾ ಮನೆಗೆ ಓಡೋಗ್ಬಿಡೋದು, ಮತ್ತು ತಿರ್ಗಾಲೇನೋ ಜಗಳ ಆಗುತ್ತೆ, ಏನೋ ಆಗುತ್ತೆ, ಆಯ್ತು ನಾನು ಗುಡಿಗೆ ಹೋಗ್ತೀನಿ ಅಂತ ಹೇಳೋದು. ಸೊ ಹೀಗೆ ಜನ ಹೋಗ್ತಾರೆ, ಕೆಲವು ದಿನ ಇರ್ತಾರೆ, ಮತ್ತೆಲ್ಲ ತೀರ್ಥಕ್ಷೇತ್ರಕ್ಕೆ ಓಡೋಗ್ಬಿಡ್ತಾರೆ, ಮತ್ತೆಲ್ಲೋ ತಿರ್ಗಾ ಬೇಸರ ಆಗುತ್ತೆ, ಮತ್ತು ವಾಪಸ್ ಬರ್ತಾರೆ. ಸೊ ಇದಕ್ಕೆ ಹೇಳ್ತೇವೆ ವ್ಯೂಢ ವಿಕಲ್ಪ. ಅವನಿಗೆ ಒಂದು ಆಶ್ರಮದಲ್ಲಿ ಇರಬೇಕು ಅನ್ನೋ ಸ್ಥಿರತೆ ಇಲ್ಲ. ಸೊ ಭಗವಂತ ಹೇಳಿಲ್ಲ ಬರೀ ಗೃಹಸ್ಥರು ಕೂಡ ನಾನಾ ಉದಾಹರಣೆಗಳಿದೆ. ಪಾಂಡವರಿದ್ದರು, ಗೃಹಸ್ಥರಿದ್ದರು, ಅಂಬರೀಷ್ ಮಹಾರಾಜ, ಪ್ರಹ್ಲಾದ್ ಮಹಾರಾಜ, ಧ್ರುವ ಮಹಾರಾಜ ಗೃಹಸ್ಥರಿದ್ದರೂ ಕೂಡ ಆ ಒಂದು ಆಶ್ರಮದ ನಿಯಮಗಳನ್ನು ಪಾಲನೆ ಮಾಡ್ತಾ ಭಗವಂತನು ಪಡೆದಿದ್ದಾರೆ. ಅರೆ ಈ ಗುಣ ಇರೋ ಕಾರಣ ಎಲ್ಲಿ ಆ ಜವಾಬ್ದಾರಿ ತಗೋತಾ ಇಲ್ಲ, ಮಾಡ್ತಾ ಇಲ್ಲ, ಆವಾಗ ಅವನೇ ಹೇಳ್ತಾನೆ, ಈ ಕಡೆಯಿಂದ ಆ ಕಡೆ ಎಗಿರ್ತಾನೆ, ಆ ಕಡೆ ಈ ಕಡೆ ಎಗಿರ್ತಾನೆ, ಹಿಂದೆ ಮುಂದೆ ಮಂಗಂತಾರೆ ಎಗರ್ತಾ ಇರ್ತಾನೆ. ಅದು ಒಂದು ರೀತಿಯ ಅನಿಷ್ಠಿತ ಭಕ್ತಿ. ಇದರಿಂದ ಮೇಲೇರಬೇಕು. ಯಾವ ಆಶ್ರಮದಲ್ಲಿರಿದ್ರ ಆ ಆಶ್ರಮದ ನಿಯಮದಲ್ಲಿ ಅವನು ಮುಂದುವರಿಬೇಕು, ಜವಾಬ್ದಾರಿ ತಗೊಂಡು ನಡಿಬೇಕು. ನಂತರ 4ನೇದು ವಿಷಯ ಸಂಚಾರ. ವಿಷಯ ಸಂಚಾರ ಅನ್ನುವಂಥದ್ದು ಒಂದು ವಿಷಯ ಅವನಿಗೆ ಅರಿವಿಕೆ ಆಗತ್ತೆ, ನನ್ನಲ್ಲಿ ಯಾವುದೋ ಒಂದು ಈ ಕೆಟ್ಟ ಗುಣ ಇದೆ, ಅದನ್ನು ಬಿಡಬೇಕು ಅಂತ. ಸೊ ಒಂದು ದಿವಸ ನಿರ್ಧಾರ ಮಾಡ್ಕೋತಾನೆ, ಆಯಿತು ಇವತ್ತು ಪ್ರವಚನ ಕೇಳಿದೆ, ಇವತ್ತು ಕ್ಲಾಸಲ್ಲಿ ಕೇಳಿದೆ, ಬೇಗ ನಿದ್ರೆ ಮಾಡಬೇಕು, ಆಯಿತು ಇವತ್ತು ಹೋಗಿ ಬೇಗ 8 ಗಂಟೆಗೆ ಮಲ್ಕೊಂಡ್ಬಿಡ್ತಾನೆ. ಮತ್ತು ಮರು ದಿವಸ ಆ ನಿರ್ಧಾರ ಬದಲಾಗ್ಬಿಡುತ್ತೆ, ಅರೆ 8 ಗಂಟೆಗೆ ನಿದ್ರೆ ಮಾಡೋಕ್ಕಾಗುತ್ತೆ, ಮತ್ತೇನೋ ಹರಟೆ ಹೊಡಿತಾನೆ, ಟಿ ವಿ ನೋಡ್ತಾನೆ, ಮತ್ತು ತಿರ್ಗಾ ರಾತ್ರಿ 11 ಗಂಟೆಗೆ ಮಲ್ಕೋತಾನೆ. ಸೊ ಈ ನಿರ್ಧಾರಗಳು ನಾನು ಇವತ್ತೊಂದು ದಿವಸ ಮಾಡ್ತೀನಿ, ಮತ್ತು ಮರು ದಿವಸ ಆ ನಿರ್ಧಾರನ ಬಿಟ್ಟು ಬಿಡುವಂಥದ್ದು, ಇದಕ್ಕೆ ಹೇಳ್ತಾರೆ ವಿಷಯ ಸಂಚಾರ. ದೃಢವಾದಂತಹ ಒಂದು ನಿರ್ಧಾರ ತಗೊಳ್ಳೋಕ್ಕಾಗ್ತಾ ಇಲ್ಲ. ತನ್ನ ದಿನನಿತ್ಯದ ಚಟುವಟಿಕೆಗಳಲ್ಲಿ ತನ್ನ ಚಟುವಟಿಕೆಗಳನ್ನ ಬದಲಾಯಿಸಬೇಕು. ಸಿಗರೇಟ್ ಸೇರ್ತಾ ಇರ್ತಾರೆ, ಆಯಿತು ನಾನು ಈ ವರ್ಷದಲ್ಲಿ ಸಿಗರೇಟ್ ಸೇದೋದಿಲ್ಲ, ಮತ್ತು ತಿರ್ಗಾ ಸ್ನೇಹಿತರ ಜೊತೆ ಸೇರ್ತಾನೆ, ತಿರ್ಗಾ ಸಿಗರೇಟ್ ಸೇರ್ತಾನೆ. ಸೊ ಯಾವುದೋ ಒಂದು ಚಟುವಟಿಕೆ ಬಿಡಲಿಕ್ಕೆ ಆಗೋದಿಲ್ಲ. ಹಾಗೆ ಏನೊಂದು ತಿಂತಾ ಇರ್ತಾರೆ, ಯಾವುದೋ ಅಭ್ಯಾಸ ಇರುತ್ತೆ, ತಿನ್ನಬಾರ್ದು. ಸೊ ಮತ್ತೆ ಪುನಃ ಮರು ದಿವಸ ತಿರ್ಗಾ ತಿನ್ನೋಕ್ಕೆ ಹೋಗೋದು. ಸೊ ಇದು ಪ್ರತಿಯೊಬ್ಬರು ಅವ್ರವ್ರ ವಿಚಾರ ಮಾಡಬೇಕು, ಯಾವುದೆಲ್ಲ ಆಸಕ್ತಿ ಇದೆ ಅದನ್ನು ಬಿಡುವಂಥದ್ದು. ಸೊ ಇದು ಒಂದು ರೀತಿಯ ಅನರ್ಥ. ಅನಂತರ 5ನೇದು ನಿಯಮಕ್ಷಾಮ. ನಿಯಮಕ್ಷಾಮ ಅಂತ ಹೇಳಿದ್ರೆ ಯಾವುದೊಂದು ಪ್ರತಿಜ್ಞೆ ಮಾಡಿರ್ತೀವಿ, ಆ ಪ್ರತಿಜ್ಞೆಯನ್ನು ಪಾಲನೆ ಮಾಡಲಿಕ್ಕೆ ಮುಂದಾಗದೇ ಇರುವಂಥದ್ದು. ಪ್ರತಿಜ್ಞೆಗಳು, ನಾನು ಪ್ರತಿ ದಿವಸ ಜಪ ಮಾಡ್ತೀನಿ, 2 ಮಾಲೆ ಜಪ ಮಾಡ್ತೀನಿ, 4 ಮಾಲೆ ಜಪ ಮಾಡ್ತೀನಿ, ನಾನು 4 ನಿಯಮಗಳು, ಅನೈತಿಕ ಸಂಬಂಧ ಇಲ್ಲ, ಜೂಜಾಟ ಇಲ್ಲ, ಮದ್ಯಪಾನ ಇಲ್ಲ, ಮಾಂಸ ಭಕ್ಷಣ ಇಲ್ಲ, ಇದೆಲ್ಲ ಪ್ರತಿಜ್ಞೆಗಳು ಮಾಡಿರ್ತಾರೆ. ಆ ಪ್ರತಿಜ್ಞೆಗಳಲ್ಲಿ ಮುಂದುವರಿಲಿಕ್ಕೆ ಆಗದೇ ಇರುವಂಥದ್ದು. ಸ್ವಲ್ಪ ದಿವಸ ಮಾಡೋದು, ತಿರ್ಗಾ
ಅದನ್ನು ಬಿಟ್ಬಿಡೋದು. ಸೊ ಇದು ಮಾಡಲಿಕ್ಕೆ ಹೋಗಬಾರ್ದು. ಪ್ರತಿಜ್ಞೆ ಮಾಡಿದ್ಮೇಲೆ ಹೇಗಾದರೂ ಮಾಡಿ ಆ ಪ್ರತಿಜ್ಞೆ ಪೂರೈಸಬೇಕು ಅನ್ನೋಂಥ ಚಿಂತನೆ ಇರಬೇಕು. ಮನಸ್ಸನ್ನು ತಯಾರುಗೊಳಿಸಬೇಕು. ಅದನ್ನು ನಾವು ಹಾಗೆ ಸಡಲವಾಗಿ ಬಿಟ್ಟರೆ ನಾವು ಹಾಗೇ ಸಡಲವಾಗಿ ಇದ್ದು ಬಿಡ್ತೀವಿ. ಅದಕ್ಕೆ ಪ್ರತಿಜ್ಞೆ ಮಾಡುವಂಥದ್ದು ಉದ್ದೇಶ ಏನು? ಮನಸ್ಸು ಚಂಚಲ, ಚಂಚಲಂ ಹಿ ಮನ ಕೃಷ್ಣ. ಅದು ಅರ್ಜುನ ಹೇಳಿದ್ದಾನೆ, ಮನಸ್ಸು ಚಂಚಲವಾದಂಥದ್ದು. ಮನಸ್ಸನ್ನು ಸ್ಥಿರಗೊಳಿಸಬೇಕು ಅಂತ ಹೇಳಿದ್ರೆ ನಾವು ಸಂಕಲ್ಪಗಳು ತಗೊಳ್ಳುವಂಥದ್ದು. ನಮ್ಮ ಶಕ್ತಿ ಅನುಸಾರ ಮುಂದುವರಿಬೇಕು. 2 ಮಲೆ ಜಪ ಮಾಡ್ತಾಯಿದ್ದೀನಿ, ಕ್ರಮೇಣವಾಗಿ 4 ಮಲೆ ಜಪ ಮಾಡ್ತೀನಿ, 10 ಮಲೆ ಜಪ ಮಾಡ್ತೀನಿ. ಸಂಕಲ್ಪ ತಗೊಂಡು ಆ ಸಂಕಲ್ಪ ಪ್ರತಿಜ್ಞೆಗಳಲ್ಲಿ ಮುಂದುವರಿಬೇಕು. ಕೆಲವರು ಸ್ವಲ್ಪ ಸಂಕಲ್ಪ ತಗೋತಾರೆ. ಇವಾಗ ಹೇಗೆ ಶಬರಿಮಲೆಗೆ ಹೋಗ್ತಾರೆ, ಹೋಗಲ್ಲ ಸಂಕಲ್ಪ ಮಾಡ್ಕೋತಾರೆ. ಒಂದು ತಿಂಗಳು ಮಾಂಸ ತಿನ್ನೋದಿಲ್ಲ, ಮದ್ಯಪಾನ ಮಾಡೋದಿಲ್ಲ, ಪಾನ್ ಪರಾಗ್ ತಿನ್ನೋದಿಲ್ಲ, ಎಲ್ಲ ಬ್ರಹ್ಮಚರ್ಯ ಪಾಲನೆ ಮಾಡುವಂಥದ್ದು 1 ತಿಂಗಳು ಮಾಡ್ತಾರೆ. ಮತ್ತು ಹೋಗಿ ಬಂದಮೇಲೆ ಮತ್ತೆ ತಿರ್ಗಾ ಶುರು ಹಚ್ಕೋತಾರೆ. ಸೊ ಆ ಸಂಕಲ್ಪಗಳು ಯಾಕೆ ಮಾಡ್ಕೊಂಡಿರ್ತಾರೆ, ಆ ವ್ರತಗಳು ಯಾಕೆ ಕೊಟ್ಟಿರುವಂಥದ್ದು? ವ್ಯಕ್ತಿ ಆಯಿತು ಇಲ್ಲಿ ತನಕೊಂದು ಮಾಡಿಲ್ಲ, ಇವಾಗ ಮಾಡಿದ್ಯಾ, ಈ ವ್ರತವನ್ನು ಹಾಗೆ ಮುಂದುವರಿಸು, ಪ್ರತಿ ದಿವಸ ಇದನ್ನು ಮಾಡು. ಅದಕ್ಕೋಸ್ಕರ ಆ ವ್ರತಗಳು ಕೊಟ್ಟಿರುವಂಥದ್ದು. ವ್ಯಕ್ತಿಗೆ ಅದರಲ್ಲಿ ಮಾಡೋದನ್ನು ಸಿಗುವಂತಹ ಒಂದು ಸಂತೋಷ ಏನಿದೆ, ಒಂದು ಆನಂದ ಏನಿದೆ, ಒಂದು ಶುದ್ಧತೆ ಏನಿದೆ, ಅದನ್ನು ಮುಂದುವರಿಸಲಿ ಅನ್ನೋದಕ್ಕೆ ಅಂತಹ ವ್ರತಗಳು ಕೊಟ್ಟಿರೋದು. ಆದರೆ ಅದನ್ನು ಬಿಟ್ಟು ಆವಾಗ ಮಾಡಿ ಬಿಟ್ಟು ತಿರ್ಗಾ ವಾಪಸ್ ಹಳೆ ಗುಣಗಳನ್ನು ಬೆಳೆಸ್ಕೊಂಡ್ರೆ ಮಾಡಿದಂಥದ್ದು ವ್ಯರ್ಥ. ಅದು ನಿಯಮಕ್ಷಮ. ಸೊ ವ್ಯಕ್ತಿಗೆ ಸಂಕಲ್ಪ ಮಾಡಿದ್ದು ಚಿಂತನೆ ಇಲ್ಲ, ಯಾಕೆ ಮಾಡಿದೆ, ಇದರಿಂದ ಏನು ಲಾಭ ಇದೆ ಚಿಂತನೆ ಇಲ್ಲದೆ ಮತ್ತೆ ಪುನಃ ಹಳೆ ಗುಣಗಳಿಗೆ ಬೀಳುವಂತಹದ್ದು. ನಂತರ 6ನೇದು ತರಂಗರಾಂಗಿಣಿ. ತರಂಗರಂಗಿಣಿ ಅಂತ ಹೇಳಿದ್ರೆ ಭಕ್ತಿ ಮಾಡೋದ್ರಿಂದ ಅದರಿಂದ ಸಿಗುವಂತಹ ಒಂದು ಲಾಭಗಳಲ್ಲಿ ಆಸಕ್ತಿ ಪಡುವಂತಹದ್ದು. ಸೊ ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ. ಯಾವ ರೀತಿ ಭಕ್ತಿ ಮಾಡಿದಾಗ ಕೆಲವರು ಅಂತಹ ವ್ಯಕ್ತಿನ ಕೊಂಡಾಡ್ತಾರೆ. ಸೊ ಹಲವರು ಈಗ ದೊಡ್ಡ ವಯಸ್ಸಾದಂಥವರು ಹೇಳ್ತಾರೆ, ಓ ನೋಡಪ್ಪ ನೀನು ಇಷ್ಟು ಸಣ್ಣ ವಯಸ್ಸಲ್ಲೇ ಭಕ್ತಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ಯಾ, ತುಂಬ ಒಳ್ಳೆಯ ಗುಣ ನಿಂದು. ಸೊ ಇಂಥದ್ದನ್ನು ಕೇಳಲಿಕ್ಕೆ ಅಪೇಕ್ಷೆ ಪಡುವಂಥದ್ದು. ನಾನೇನೋ ಮಾಡಿದ್ದೀನಿ, ಆಧ್ಯಾತ್ಮಿಕ ಜೀವನಕ್ಕೆ ಬಂದಿರೋದನ್ನು ಜನರು ಅದನ್ನು ಕೊಂಡಾಡಬೇಕು, ಅದೊಂದು ಅಪೇಕ್ಷೆ. ಸೊ ಎಲ್ಲರೂ ಹೌದಪ್ಪ ಯಾರೋ ಬಂದು ಹೇಳ್ದೆ ನೋಡಿ, ಎಲ್ಲರೂ ಪ್ಯಾಂಟ್ ಶರ್ಟ್ ಹಾಕೊಂಡು ತಿರುಗಾಡ್ತಾಯಿದ್ದಾರೆ, ಅಲ್ಲಿ ತಿರುಗಾಡ್ತಾರೆ, ನೀನು ನೋಡು ಒಳ್ಳೆ ಹುಡುಗಿ ನೀನು, ಒಳ್ಳೆ ಹುಡುಗ ನೀನು, ಗುಡಿಗೆ ಹೋಗ್ತೀಯಾ, ಇದು ಚರಿತ್ಯಾ. ಸೊ ಇದನ್ನು ಕೇಳಲಿಕ್ಕೆ ಆಸಕ್ತಿ ಬೆಳೆಸ್ಕೊಳ್ಳುವಂಥದ್ದು. ಇದು ತರಂಗಿಣಿ. ಈಗ ಅಲೆಗಳಿದ್ದ ಹಾಗೆ ತರಂಗಗಳು ಅಂತಾರೆ ಅಲೆಗಳು. ಇಂಥ ಸಣ್ಣ ವಿಷಯಗಳಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳುವಂಥದ್ದು. ಆಧ್ಯಾತ್ಮಿಕ ವಿಷಯದಿಂದ ನನಗೇನೋ ಒಂದು ಭೌತಿಕವಾದಂಥ ಸಂತೋಷ ಪಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಇದು ತರಂಗರಂಗಿಣಿ. ಸೊ ಇದೆಲ್ಲವೂ ಕೂಡ ನಿಷ್ಠೆಯಿಂದ ಕೆಳಮಟ್ಟವಾದಂತಹ ಒಂದು ಗುಣಗಳು. ಸೊ ನಿಷ್ಠಾ ಅನ್ನೋಂಥ ಬರಬೇಕು, ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಇಂತಹ ಆಸಕ್ತಿಗಳನ್ನು ಕೂಡ ಒಬ್ಬ ವ್ಯಕ್ತಿ ತ್ಯಾಗ ಮಾಡಬೇಕು. ಸೊ ಭಕ್ತಿ ಅನ್ನೋದು ಕೇವಲ ಹೊರಾಂಗಣದಿಂದ ಅಲ್ಲ. ಇನ್ನು ವಾರಕ್ಕೊಮ್ಮೆ ಬಂದ್ವಿ ಅಥವಾ ತಿಂಗಳಿಗೊಮ್ಮೆ ಹಬ್ಬ ಆಚರಣೆ ಮಾಡಿದ್ವಿ, ಸೊ ಇಷ್ಟಕ್ಕೆ ಭಕ್ತಿ ಅನ್ನೋದು ಆಗೋದಿಲ್ಲ. ಸೊ ಭಕ್ತಿಯಲ್ಲಿ ಹಂತಗಳಿದೆ. ಶುದ್ಧವಾದ ಭಕ್ತಿ, ಹೇಗೆ ಚಿನ್ನದಲ್ಲೂ ಕೂಡ ಬೇರೆ ಬೇರೆ ಕ್ಯಾರೆಟ್ಗಳಿರುತ್ತಲ್ಲ, 24 ಕ್ಯಾರೆಟ್, 22 ಕ್ಯಾರೆಟ್, 20 ಕ್ಯಾರೆಟ್, ಅಂದರೆ ಅದರಲ್ಲಿ ಬೇರೆ ಬೇರೆ ಕಲ್ಮಶಗಳಿರುತ್ತೆ. ಅದಕ್ಕೆ ಕಾಪರ್ ಹಾಕಿದಾಗ ಆಭರಣ ಮಾಡಲಿಕ್ಕೆ ಬೇರೆ ಬೇರೆ ವಸ್ತುಗಳನ್ನು ಮಿಶ್ರಣ ಮಾಡ್ತಾರೆ. ಅಂದರೆ ಶುದ್ಧವಾದದ್ದು 24 ಕ್ಯಾರೆಟ್. ಹಾಗೆಯೇ ಭಕ್ತಿಯಲ್ಲಿ ಶುದ್ಧವಾದದ್ದು ಅನ್ನೋದು ಪ್ರೇಮ. ಒಬ್ಬ ವ್ಯಕ್ತಿಯಲ್ಲಿ ಕೃಷ್ಣನ ಮೇಲೆ ಸಂಪೂರ್ಣವಾದ ಪ್ರೀತಿ ಬೆಳಿಬೇಕು. ಆ ಪ್ರೀತಿ ಬೆಳಿಬೇಕು ಅಂತ ಹೇಳಿದರೆ ಕೆಲವು ಗುಣಗಳನ್ನು ನಾವು ತ್ಯಾಗ ಮಾಡಬೇಕು, ಹಾಗೂ ಕೆಲವು ಗುಣಗಳನ್ನು ನಾವು ಬೆಳೆಸ್ಕೋಬೇಕು. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದೆಯಾ ದಿನ ಒಂದು ಚರ್ಚೆಯಲ್ಲಿ? ಅಲ್ಲಿ ಕೇಳಿದ್ದು ಹೇಳಿ. All these anarthas are getting clear. What percentage does it get clear before we move on to Krishna? Example. Another is, even when we reach Bhava, like we heard Bharat Maharaj calling
is it only because of circumstance and association, or also there is propensity that we fall from that stage due to what kind of inner words we have? Also, if we have like without crossing these stages, without reaching prema, does one go back to Godhead at certain time? ಓಕೆ, ಥ್ಯಾಂಕ್ ಯು. ಫಸ್ಟ್ ಪ್ರಶ್ನೆ ಏನಂತ ಕೇಳಿದ್ರಿ? ಅನರ್ಥ ನಿವೃತ್ತಿ ಹೇಗೆ ಸ್ಟೇಜ್. ಸೊ ಪ್ರಶ್ನೆ ಇತ್ತು, ನಾವು ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ಹೇಗೆ ನಮಗೆ ತಿಳಿಯುತ್ತೆ ಅನ್ನೋಂಥ ಪ್ರಶ್ನೆ ಅವರು ಕೇಳಿದರು. ಸೊ ಯಾವಾಗ ನಾವು ಭಕ್ತಿಯಲ್ಲಿ ಮುಂದುವರಿತಾ ಹೋಗ್ತೀವಿ, ಸೊ ನಮ್ಮ ಒಂದು ಕಲ್ಮಶಗಳು ದೂರ ಆಗ್ತಾ ಇದ್ದ ಹಾಗೆ ನಮಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಅನ್ನೋದು ಬೆಳೀತಾ ಹೋಗುತ್ತೆ. ಅದಕ್ಕಾದ್ರೆ ಹೆಸರು ನಿಷ್ಠ ಅಂತ ಹೇಳಿದ್ರೇನು, ನಾವು ಈ ಎಲ್ಲ ಅಡಚಣೆಗಳು ನಮ್ಮ ಮನಸ್ಸಿಗೆ ಬರೋದಿಲ್ಲ, ಸ್ಥಿರತೆ ಇರುತ್ತೆ, ಸ್ಟೆಬಿಲಿಟಿ. ಸೊ ನಮ್ಮ ಮನಸ್ಸು ಈ ರೀತಿ ಅಪೇಕ್ಷೆಗಳು ಪಡೋದಿಲ್ಲ, ಹೊಗಳಿಕೆಗೋಸ್ಕರ, ಆಸಕ್ತಿಗೋಸ್ಕರ. ಈ ಗುಣ ನಮ್ಮಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದುವರೆದಿದ್ದೀವಿ ಅಂತಷ್ಟು. ಸೊ ಸ್ಟೇಜ್ ಬೈ ಸ್ಟೇಜ್ ಅದು ಯಾರು ಕೂಡ ಹೇಳ್ಕೊಳ್ಳೋದಿಲ್ಲ, ನಾನು ಇವಾಗ ಈ ಸ್ಟೇಜಲ್ಲಿದ್ದೀನಿ. ಯಾರು ಬಂದು ಕೇಳಿದ್ರೆ ನೀನು ಇವಾಗ ಯಾವ ಸ್ತರದಲ್ಲಿದೆಯಾ ಅಂತ ಹೇಳಿದ್ರೆ, ಭಕ್ತನು ಯಾವತ್ತೂ ಕೂಡ ನಾನು ಈ ಮಟ್ಟಕ್ಕೆ ಏರಿದ್ದೀನಿ ಅಂತ ಹೇಳೋದಿಲ್ಲ. ಭಕ್ತ ಏನು ಹೇಳ್ತಾನೆ, ನಾನು ಇನ್ನೂ ಕೂಡ ಕೆಳಮಟ್ಟದಲ್ಲೇ ಇದ್ದೀನಿ. ಕೆಳಮಟ್ಟದಲ್ಲಿ ಕೇವಲ ಬಾಯಲ್ಲಿ ಹೇಳ್ಕೊಳ್ಳೋದಲ್ಲ, ಅಥವಾ ಕೆಳಮಟ್ಟದಲ್ಲಿ ಇರೋನೂ ಹೇಳ್ಕೊಳ್ಳೋದಲ್ಲ. ಕೆಳಮಟ್ಟದಲ್ಲಿ ನಾನು ಕೆಳಮಟ್ಟದಲ್ಲಿ ಇದ್ದೀನಿ ಅಂತ ಹೇಳ್ತಾನೆ, ಆದರೆ ಉತ್ತಮ ಭಕ್ತರು ಕೂಡ ಹೇಳ್ತಾನೆ ಕೆಳಮಟ್ಟದಲ್ಲಿ ಇದ್ದೀನಿ ಅಂತ. ಸೊ ಅದರಿಂದ ಅದು ಯಾರು ಗ್ರಹಿಸ್ಬೋದು, ಯಾರು ಆ ಹಂತದಲ್ಲಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ ಇನ್ನೊಬ್ಬ ವ್ಯಕ್ತಿ ಯಾವ ಹಂತದಲ್ಲಿದ್ದಾನೆ ಅಂತ. ಸೊ ಗುರುಗಳಿಗೆ ಗೊತ್ತಾಗತ್ತೆ ನಾವು ಯಾವ ಹಂತದಲ್ಲಿ ಇದ್ದೀವಿ ಅಂತ. ನಮಗೆ ಇನ್ನೊಬ್ರು ಯಾವ ಹಂತದಲ್ಲಿದ್ದೀವಿ ಅನ್ನೋದು ನಾವು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ನಾವು ಏನು ತಿಳ್ಕೊಬೋದು, ನಮ್ಮ ಒಂದು ನಡವಳಿಕೆ, ನಮ್ಮ ಚಿಂತನೆ ನಮಗಂತೂ ಗೊತ್ತಾಗತ್ತಲ್ಲ. ಇವಾಗ ಯಾರನ್ನ ಹೋಗಿ ಮಾತಾಡ್ಸಿದ್ವಿ, ಈಗ ವ್ಯಕ್ತಿ ನಮಗೆ ಯಾವ ರೀತಿ ಪ್ರತಿ ದಿವಸ ನಮಗೆ ಗುಣಗಾನ ಮಾಡ್ತಾ ಇದ್ದ. ಒಂದು ಸಣ್ಣ ಉದಾಹರಣೆ, ಸೊ ಗುಣಗಾನ ಮಾಡಲಿಕ್ಕೆ ಯಾರಿಗೆ ಆಸಕ್ತಿ ಇತ್ತು, ಸೊ ಒಂದು ದಿವಸ ಗುಣಗಾನ ಮಾಡದೇ ಇದ್ದಾಗ ವ್ಯಕ್ತಿ ನಿಂಗೆ ಏನು ಅನ್ನಿಸ್ತಾ ಇದೆ, ನನಗೆ ಗುಣಗಾನ ಮಾಡಲಿಲ್ಲ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಈಗ ನನಗೆ ಅವನು ಗುಣ ಮಾಡ್ತಾ ಇದ್ದಾನಲ್ಲ ಅಂತ ಗುಣಗಾನ ತೊಗೋಬಾರ್ದು ಅಂತ ಅನ್ನಿಸ್ತಾ ಇದೆಯಾ. ಯಾವಾಗ ಭಕ್ತಿಯಲ್ಲಿ ಮುಂದುವರಿತೀವಿ, ಯಾರಾದರೂ ನಮ್ಮ ಗುಣಗಾನ ಮಾಡಿದ್ರೆ ನಮಗೇನು ಅನ್ನಿಸ್ಬೇಕು, ನನಗೆ ಅದು ಒಂದು ರೀತಿ ಬೇಜಾರು ಅನ್ನಿಸ್ಬೇಕಂತ. ತನಗೆ ಗುಣಗಾನ ಅಪೇಕ್ಷೆ ಮಾಡುವಂಥದ್ದು ಇದು ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಇದು ಸಾವಿಗೆ ಸಮಾನ. ತನ್ನ ಬಗ್ಗೆ ತಾನು ಗುಣಗಾನ ಕೇಳೋಕ್ಕೆ ಅಪೇಕ್ಷೆ ಪಡುವಂಥದ್ದು ಇದು ಸಾವಿಗಿಂತ ಕೆಟ್ಟದಂಥದ್ದು. ಸೊ ನನ್ನಲ್ಲಿ ಇನ್ನೂ ಅಂತಹ ಗುಣಗಳು ಇದೆಯಾ, ಅಪೇಕ್ಷೆ ಇದೆ ಅಂತ ಹೇಳಿದರೆ, ಸೊ ನನ್ನಲ್ಲಿ ಇನ್ನೂ ಆಸೆಗಳು ಇದೆ, ಕಲ್ಮಶಗಳು ಇದೆ. ಸೊ ನನ್ನ ಜಪ ಏನೋ ನಾನು ಸರಿಗೆ ಮಾಡ್ತಾ ಇಲ್ಲ, ಸಾಧನೆ ಸರಿಗೆ ಮಾಡ್ತಾ ಇಲ್ಲ. ಸೊ ಈ ಅನರ್ಥಗಳು ಯಾವಾಗ ಬರುತ್ತೆ, ನಮ್ಮ ಜಪದ ಮೇಲೆ ಆಧಾರಿತವಾಗಿದೆ. ಸೊ ಜಪದಲ್ಲಿ 10 ಅಪರಾಧಗಳಿದೆ. ಏನು ಮುಖ್ಯವಾಗಿ ಧ್ಯಾನ ಇಲ್ಲದೆ ಜಪ ಮಾಡುವಂಥದ್ದು. ಜಪ ಮಾಡಬೇಕಾದ್ರೆ ಏನೋ ಚಿಂತನೆ ಮಾಡ್ತಾ ಜಪ ಮಾಡ್ತಾ ಇರೋದ್ರಿಂದ, ಅಥವಾ ಬೇರೆ ಬೇರೆ ಮಾತುಗಳನ್ನ ಆಡ್ತಾ ಜಪ ಮಾಡೋದ್ರಿಂದ ಏನಾಗುತ್ತೆ, ನಾವು ಈ ಶುದ್ಧವಾದಂತಹ ಪ್ರೇಮಕ್ಕೆ ಹೋಗಲಿಕ್ಕೆ ಇದೆಲ್ಲ ಅಡಚಣೆ ಆಗಿರುತ್ತೆ. ಯಾವಾಗ ನಾವು ಸಂಪೂರ್ಣವಾಗಿ ಭಕ್ತಿಯಿಂದ ಜಪ ಮಾಡ್ತೀವಿ, ಜಪ ನಾವು ಸರಿಪಡಿಸ್ಕೋತೀವಿ, ಎಲ್ಲದಕ್ಕೂ ಪರಿಹಾರ ಏನು, ಎಲ್ಲ ಅನರ್ಥಗಳಿಗೆ ಅಂತಂತ ಮುಂದುವರಲಿಕ್ಕೆ ಇರುವಂಥ ಪರಿಹಾರ ಏನು, ಶುದ್ಧವಾದಂಥ ನಾಮಜಪ. ಆ ನಾಮಜಪ ನಾವು ಚೆನ್ನಾಗಿ ಮಾಡ್ತಾಯಿದ್ರೆ ಕ್ರಮೇಣವಾಗಿ ಎಲ್ಲ ಕಲ್ಮಶಗಳು, ಅನರ್ಥದಿಂದ ಆಸಕ್ತಿಯಿಂದ ಹೀಗೆ ಬೆಳೀತಾ ಹೋಗ್ತೀವಿ. ಸೊ ಶುದ್ಧವಾದ ನಾಮ ಜಪವನ್ನು ಮಾಡೋದ್ರಿಂದ ನಾವು ಬೆಳೀತಾ ಹೋಗ್ತೀವಿ. ಸೊ ಈ ಎಲ್ಲ ಗುಣಗಳು ಕ್ರಮೇಣವಾಗಿ ದೂರ ಆಗ್ತಾ ಹೋಗುತ್ತೆ. ಚೇತೋದರ್ಪಣ ಮಾರ್ಜನಂ. ಸೊ ಇದು ಯಾವಾಗ ಆಗತ್ತೆ, ಕ್ರಮೇಣವಾಗಿ ಆಗತ್ತೆ. ಹಾಂ, ಹೃದಯದಿಂದ ಹೋಗಿರುತ್ತೆ, ಆದರೆ ವಾತಾವರಣದಲ್ಲಿ ಇದೆ.
ಭೌತಿಕ 3 ಗುಣಗಳಿಂದ ಕೂಡಿರುವಂತಹ ಈ ವಾತಾವರಣದಲ್ಲಿ ನಾವು ಇದ್ದೀವಿ. ಸೊ ನಮ್ಮ ಮೇಲೆ ಇದು ಆಕ್ರಮಣ ಆಗ್ತಾ ಇರುತ್ತೆ. ಅರೆ ನಮ್ಮ ಶುದ್ಧವಾದಂಥ ಜಪ ಇರೋದರಿಂದ ಅದು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರೋದಿಲ್ಲ. ಅರೆ ನಮ್ಮ ಜಪ ಅನ್ನೋದು ಎಲ್ಲ ಏರುಪೇರಾದರೆ ಆ ಗುಣಗಳು ನಮಗೆ ಆವರಿಸ್ಕೊಳ್ಳುತ್ತೆ. ಇವಾಗ ಹೇಗೆ ಧೂಳಿದೆ, ಇವಾಗ ಪ್ರತಿ ದಿವಸ ಕಿಟಕಿ ಒರೆಸ್ತಾ ಇದ್ದೀವಿ, ಚೆನ್ನಾಗಿ ಒರೆಸ್ತಾ ಇದ್ದರೆ ಅದು ಕನ್ನಡಿ ಶುಚಿಯಾಗಿರುತ್ತೆ. ಧೂಳು ಒರೆಸಿಲ್ಲ ಅಂತ ಹೇಳಿದ್ರೆ ತಿರ್ಗಾ ಧೂಳು ಕೂತಿರುತ್ತೆ. ಹಾಗೆ ನಾವು ಈ ಜಗತ್ತಲ್ಲಿ ಇರೋ ತನಕ ಈ ಎಲ್ಲ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀಳ್ತಾ ಇರುತ್ತೆ. ಪ್ರತಿಯೊಂದು ಕ್ಷಣ ಹಂತ ಪ್ರೇಮ ಈ ಲೋಕ ಬಿಟ್ಟು ಹೋಗೋ ತನಕನೂ ಭೌತಿಕ ಜಗತ್ತಿನ ಪ್ರಭಾವ ಇರುತ್ತೆ. ನಾವು ಸತತವಾಗಿ ಜಪವನ್ನು ಮಾಡ್ತಾ ಇರೋದು, ಶುದ್ಧವಾಗಿ ಜಪ ಶುದ್ಧ ನಾಮಕ್ಕೆ ಏರಿದಾಗ ಅದು ನಾವು ಅದರಿಂದ ರಕ್ಷಿತರಾಗಿರ್ತೀವಿ. ಆ ಗುಣಗಳಿಂದ ನಮ್ಮ ಒಂದು ಆ ಜಪ ಸಡಿಲವಾದರೆ ಮತ್ತೆ ನಮಗೆ ಆ ಪ್ರಭಾವ ಬೀರುತ್ತೆ. ಅದು ನಿಮ್ಮ 2ನೇ ಪ್ರಶ್ನೆಗೆ ಉತ್ತರ. ಅದು ಯಾವ ಭಾವದಿಂದ ಭರತ ಮಹಾರಾಜ ಬಿದ್ದ. ಸೊ ಭರತ ಮಹಾರಾಜ ಭಾವ ಅಂತ ಹಂತಕ್ಕೆ ಹೇಳಿದ್ರೂ ಕೂಡ ಅವನು ಮತ್ತೆ ಪುನಃ ಅವನಿಗೆ ಅಲ್ಲಿ ಸಾಧು ಸಂಘ ಅನ್ನೋದು ಇರಲಿಲ್ಲ. ಸೊ ಆ ಸಮಯದಲ್ಲಿ ಅವನು ಮಾಡ್ತಿದ್ದ ಪದ್ಧತಿ, ಅವನು ಯಾವ ಪದ್ಧತಿಯಲ್ಲಿ ಹೋಗ್ತಾ ಇದ್ದ, ಧ್ಯಾನ ಮಾರ್ಗದಲ್ಲಿ ಹೋಗ್ತಾ ಇದ್ದ. ಸೊ ಧ್ಯಾನ ಮಾರ್ಗದಲ್ಲಿ ಅದಿದ್ದೇ ಒಬ್ಬಂಟಿಯಾಗಿ ಮಾಡಬೇಕು. ಆದರೆ ಒಬ್ಬಂಟಿಯಾಗಿ ಮಾಡೋದ್ರಿಂದ ಏನೋ ಒಂದು ಅಡಚಣೆ ಏನೋ ಭಯ ಏನೋ ಇಂತಹ ಒಂದು ಮೋಹಕ್ಕೆ ಒಳಗೊಳ್ತಾನೆ. ಜಿಂಕೆಗೆ ಮೋಹಿತನಾದ ಅವನು ಜಿಂಕೆ ಮೋಹಿತನಿಂದ ಅವನು ಕ್ರಮೇಣವಾಗಿ ಬಿಡ್ತಾ ಬಂದ, ಭಕ್ತಿನ ಬಿಡ್ತಾ ಬಂದ. ಶುರುನಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದ. ಅರೆ ಯಾವಾಗ ಆಕರ್ಷಣೆ ಆದ, ಅವನಿಗೆ ಮಾಯ ರೂಪದಲ್ಲಿ ಬಂತು. ಆ ಜಿಂಕೆ ಬಂದು ಅವನಿಗೇನು ತೋರಿಸ್ತು, ನನ್ನ ಮೇಲೆ ಪ್ರೀತಿ ತೋರಿಸ್ತು ಅಂತ ಅವನು ಅಂದ್ಕೊಂಡ. ಇದ್ರ ಮೇಲೆ ಪ್ರೀತಿ ತೋರಿಸೋದ್ರಿಂದ ಏನು ಅಡಚಣೆ ಇದೆ, ಇದು ಭಗವಂತನ ಒಂದು ವಿಸ್ತರಣೆಯೇ. ಹಾಗೂ ಆ ಜಿಂಕೆಗೆ ಯಾರೂ ಇಲ್ಲ, ನಾನು ಪ್ರೀತಿ ತೋರಿಸ್ಬೇಕು ಅನ್ನೋಂಥ, ನಾನು ಪ್ರೀತಿ ತೋರಿಸಿದ್ರೇ ಅದು ಉಳಿಯುತ್ತೆ ಅನ್ನೋಂಥ ಭಾವನೆ ಅವನಿಗೆ ಬಂತು, ಸೂಕ್ಷ್ಮವಾಗಿ ಬಂತು. ನನ್ನಿಂದ ಆ ಜೀವ ಉಳಿಯುತ್ತೆ, ನಾನು ಇಲ್ಲದೆ ಆ ಜೀವ ಉಳಿಯೋದಿಲ್ವೇನೋ ಅಂತ ಚಿಂತನೆಯಿಂದ ಸೂಕ್ಷ್ಮವಾಗಿ ಏನಾಯಿತು, ಅವನ ಪ್ರೀತಿ ಭಗವಂತನ ಮೇಲೆ ಸಂಪೂರ್ಣವಾಗಿದ್ದಂಥದ್ದು ಈಗ ಜಿಂಕೆ ಮೇಲೇನೂ ಬಂತು. ಕ್ರಮೇಣವಾಗಿ ಆ ಪ್ರೀತಿ ಸಂಪೂರ್ಣವಾಗಿ ಭಗವಂತನಿಂದ ಹೋಗಿ ಜಿಂಕೆ ಮೇಲೇ ಆವರಿಸ್ಕೊಂಡ್ಬಿಡ್ತು. ಜಿಂಕೆನೇ ನೋಡ್ಕೊಬಿಟ್ಟು ನನ್ನ ಕರ್ತವ್ಯ ಅಂತೇಳಿ ಜಿಂಕೆನೇ ಪ್ರೀತಿಸ್ತಾ ಇದ್ದ. ಧ್ಯಾನ ಮಾಡೋದು ಬಿಟ್ಟ, ದೇಹ ತ್ಯಾಗ ಮಾಡಿದಾಗ ಮತ್ತೆ ಅವನು ಪುನಃ ಜಿಂಕೆಯಾಗಿ ಹುಟ್ಟಿದ. ಸೊ ಅಂದರೆ ಇಲ್ಲಿ ತಿಳಿಯುವಂಥದ್ದೇನು, ಈ ಜಗತ್ತಿನಲ್ಲಿ ಎಲ್ಲ ಪ್ರಭಾವಗಳು ಇದೆ. ಸತ್ವ ರಜಸ್ ತಮ ಗುಣಗಳು ಸದಾ ಒಬ್ಬ ವ್ಯಕ್ತಿಯ ಮೇಲೆ ಪ್ರಭಾವಿತವಾಗಿರುತ್ತೆ. ಎಲ್ಲಿ ತನಕ ಅವನು ಭಕ್ತರ ಸಂಘದಲ್ಲಿ ಇರ್ತಾನೆ, ತನ್ನ ತಪಸ್ಯೆಗಳು ವ್ರತಗಳು ನಿಷ್ಠೆಯಿಂದ ಮಾಡ್ತಾ ಇರ್ತಾನೆ, ಅವನ ರಕ್ಷಣೆ ಆಗ್ತಾ ಇರುತ್ತೆ. ಅದರಿಂದ ಎಲ್ಲಾದರೂ ಒಂದು ಸ್ವಲ್ಪ ಸರಿದಾಗ ಮತ್ತೆ ಪುನಃ ಅವರು ಪ್ರಭಾವಕ್ಕೊಳಗಾಗ್ತಾರೆ. ಆದ್ದರಿಂದನೇ ಷಡ್ಗೋಸ್ವಾಮಿಯರು ಅಲ್ಲಿ ಏನು ಅವರ ಹಾಡಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿನಿತ್ಯ ಇಷ್ಟು ಸಾಂಖ್ಯಪೂರ್ವಕ ನಾಮಜಪ, ಶುದ್ಧವಾದ ಭಕ್ತರಾದರೂ ಕೂಡ ನಾಮದ ಜಪ ಬಿಡೋ ಹಾಗಿಲ್ಲ. ನಾನಿವಾಗ ಶುದ್ಧವಾದ ಭಕ್ತನ ಆಗಿಬಿಟ್ಟಿದ್ದೀನಿ, ನನಗೆ ಇನ್ನು ನಾಮಜಪ ಮಾಡೋ ಅವಶ್ಯಕತೆ ಇಲ್ಲ, ಗುರುಗಳ ಅವಶ್ಯಕತೆ ಇಲ್ಲ, ಸೇವೆ ಮಾಡೋ ಅವಶ್ಯಕತೆ ಇಲ್ಲ ಅಂತಿಲ್ಲ. ಶುದ್ಧವಾದ ಭಕ್ತರೂ ಕೂಡ ಸತತವಾಗಿ ಅವರ ಪ್ರತಿನಿತ್ಯದ ಏನು ಸಂಕಲ್ಪ ತಗೊಂಡಿದ್ದಾರೆ ಆ ನಾಮಜಪ ಮಾಡ್ತಾರೆ, ಮಾಡಬೇಕು. ಆಗ್ಲೇ ಅವನ ರಕ್ಷಣೆ ಅನ್ನೋದು ಆಗುವಂಥದ್ದು. ಅದನ್ನು ಬಿಟ್ಟರೆ ತಿರ್ಗ ಕೆಳಗೆ ಬೀಳ್ತಾನೆ. ಸೊ ಹೋಗ್ತಾ ಇದ್ದ ಹಾಗೆ ಅವರು ಭಾವ ಪ್ರೇಮ ತನಕ ಬರ್ತಾರೆ. ಅದೇ ಪ್ರೇಮದಲ್ಲೂ ಕೂಡ ಇವಾಗ ಉದಾಹರಣೆ ರಾಸಲೀಲೆದು ಕೂಡ ಉದಾಹರಣೆ ಬರುತ್ತೆ. ಸೊ ರಾಸಲೀಲೆಯಲ್ಲಿ ಕೃಷ್ಣ ಎಲ್ಲ ಗೋಪಿಕರ ಜೊತೆ ನೃತ್ಯ ಮಾಡ್ತಾ ಇದ್ದ. ಆಗ ಗೋಪಿಕಸರಿಗೆ ಅನಿಸ್ತು, ನಾನೇ ಶ್ರೇಷ್ಠ, ಕೃಷ್ಣ ಅಷ್ಟು ಗೋಪಿಕರ ಸ್ತ್ರೀ ಬಿಟ್ಟು ನನ್ನ ಜೊತೆ ನೃತ್ಯ ಮಾಡ್ತಾ ಇದ್ದಾನಲ್ಲ ಅನ್ನುವಂತಹ ಸ್ವಲ್ಪ ಅಹಂಕಾರ ಬಂದಿರೋ ಕಾರಣ ಕೃಷ್ಣ ಏನು ಮಾಡ್ದ, ಅಲ್ಲಿಂದ ಅದೃಶ್ಯನಾಗ್ಬಿಟ್ಟ. ಸೊ ಈ ಜಗತ್ತಲ್ಲಿ ಈ ಗುಣಗಳು ಇರುತ್ತೆ, ಸೂಕ್ಷ್ಮವಾಗಿ ನಮ್ಮೆಲ್ಲ ಆಕ್ರಮಣ ಮಾಡ್ತಾ ಇರುತ್ತೆ. ಅರೆ ನಾವು ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಸೊ ಈ ಒಂದು ನಿಯಮಗಳನ್ನು ಪಾಲನೆ ಮಾಡ್ತಾ ನಾವು ಹರಿಕೀರ್ತನೆ ಮಾಡ್ತಾ ಇದ್ದರೆ ನಾವು ಆಧ್ಯಾತ್ಮಿಕವಾಗಿ ಬೆಳೀತಾ ಹೋಗ್ತಾ ಇರ್ತೀವಿ. ग्रंथराज श्रीमद् भागवतम की
ಯಾಕೆ ಮಾಡ್ತೀನಿ